ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಟೈಪ್ ನಾಸ್ತಿಕನೇ. ಎಲ್ಲವೂ ಹಾರ್ಡ್ ವರ್ಕು, ಹಣೆ ಬರ ಅನ್ನೋದು ಯಾವುದೂ ಇಲ್ಲ ಅನ್ನೋ ಥರ ಒಂದು ರೀತಿಯಲ್ಲಿ ಬೆಳೆದು ಬಂದವನು. ಆದರೆ ಎಲ್ಲದಕ್ಕೂ ಮೀರಿ ದೈವ ಇದೆ, ದೇವರಿದ್ದಾರೆ ಅಂತ ಅನುಭವ ಆಗಿದ್ದು ಮತ್ತು ನಿಜವಾಗ್ಲೂ ಈ ಭೂಮಿನಲ್ಲಿ ದೇವರಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ಸಾಕ್ಷಾತ್ ಪರಬ್ರಹ್ಮ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿಯಿಂದ. ಹಾಗೆ ಜೀವನದ ಪ್ರತಿಯೊಂದರಲ್ಲೂ ಪ್ರತಿ ಕ್ಷಣದಲ್ಲೂ ಒಂದೊಂದು ಪವಾಡಗಳು ನಡೀತಾನೇ ಇದೆ ನಮ್ಮ ಜೀವನದಲ್ಲಿ. ನಿನ್ನೆ ಮೊನ್ನೆ ಇವತ್ತು ನಾಳೆ ಅನ್ನೋ ಥರ. ಇಲ್ಲಿ ಬರುವವರು ಹೇಗೆ ಅಂದರೆ ಎಲ್ಲವನ್ನು ಕಳೆದುಕೊಂಡು ಬರ್ತಾರೆ. ಎಲ್ಲ ಕಡೆ ಸುತ್ತಿ ಮತ್ತೇನೂ ಆಗಲ್ಲ, ಆಗ ನಮ್ಮನೆ ಬರ್ತಾರೆ. ಸೇವೆ ಅಂದರೆ ಏನು? ಇಲ್ಲಿದು ಸೇವೆ, ಇಲ್ಲಿ ನಮ್ಮ ಪೂರ್ವ ಜನ್ಮದ ಕರ್ಮ ಕಳೀಲಿಕ್ಕೆ ಸ್ವಾಮಿ ಸೇವೆ ಮಾಡ್ತಾರೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇವೆಯನ್ನು ಸ್ವಾಮಿ ಮಾಡಿಸ್ತಾರೆ ಅಂದರೆ ನಾವು ತಲೆಬಾಗಿ ಮಾಡಬೇಕು. ಯಾರಿಗೂ ಆಗಲ್ಲ ತಲೆಬಾಗಿ ಮಾಡಲಿಕ್ಕೆ. ಮಾರುತಿ ಗುರೂಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಅಪ್ಪಟ ಚಿನ್ನ. ಅವರ ಬಗ್ಗೆ ಯಾರು ಮಾತಾಡುವಷ್ಟು ಶಕ್ತಿ ಯಾರಿಗಿಲ್ಲ. ಮಾತಾಡಿದರೆ ಅಂದರೆ 6 ತಿಂಗಳಲ್ಲಿ ಅವರಿಗೆ ದೊಡ್ಡ ಕಷ್ಟ ಬರ್ತದೆ. ಇದು ಸತ್ಯ ಸತ್ಯ ಸತ್ಯ. ಗುರುಗಳೇ, ನಾನು ಹೇಳಬೇಕು ಅಂದರೆ, ಗುರುಗಳೇ, ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತೀನಿ ಅಂದರೆ ನೀವು ಮತ್ತು ಬಂಗಾರಮಕ್ಕಿ ದೇವರು, ನಿಮ್ಮ ಮೈ ಮೇಲಿರುವ ದೇವರು, ಇದು ಸಾಕ್ಷಾತ್ ಭಗವಂತನೇ ನಿಮ್ಮ ಮೈ ಮೇಲಿರೋದು. ನಿಮ್ಮ ಋಣವನ್ನೆಲ್ಲ ನಮಗೆ ತೀರಿಸ್ಲಿಕ್ಕಾಗಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನನ್ನ ಹೆಸರು ಮನೋಹರ್ ಅಂತ, ಊರು ಬ್ಯಾಂಗ್ಳೂರು. ಹೇಳಿ ಸರ್. ಜೈ ಶ್ರೀರಾಮ್. ನನ್ನ ಹೆಸರು ಜಯಲಕ್ಷ್ಮಿ ಅಂತ, ಜಯಲಕ್ಷ್ಮಿ ಮನೋಹರ್ ಅಂತ. ಊರು ನಮ್ಮದು ಮಂಗಳೂರು. ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವಕಿ ಮದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು ಅಂಥೇಳಿ ಅಸಾಧ್ಯ ಸಾಧಕನಾದ ನನ್ನ ಆರಾಧ್ಯ ದೈವ ಬಂಗಾರಮಕ್ಕಿ ಶ್ರೀ ವಿಶ್ವವೀರಾಂಜನೇಯ ಸ್ವಾಮಿಯನ್ನು ನೆನೆಸ್ತಾ ಅವರ ಆಶೀರ್ವಾದವನ್ನು ಪಡ್ತಾ, ಗುರುಬ್ರಹ್ಮ ಗುರು ವಿಷ್ಣು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಗುರುವೇ ಶ್ರೀ ಸರಸ್ವೈ ಶ್ರೀ ಗುರುವೇ ನಮಃ ಅಂತ ನನ್ನ ಗುರುಗಳಾದ ಪರಮ ಪೂಜ್ಯ ಶ್ರೀ 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 ಮಾರುತಿ ಗುರೂಜಿಯವರ ಪಾದಕಮಲಗಳಿಗೆ ನಮಸ್ಕಾರ ಮಾಡ್ತಾ ಎರಡು ಮಾತುಗಳು ನನ್ನ ಅನುಭವ ಅನಿಸಿಕೆಗಳನ್ನು ನಿಮ್ಮ ಜೊತೆಗೆ ವ್ಯಕ್ತಪಡಿಸ್ತೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರು. ನನ್ನ ಮೋಸ್ಟ್ಲಿ ನೀವು ನಾಸ್ತಿಕರೇ ಅಂತ ಅನ್ಬೋದು ಸ್ಟಾರ್ಟಿಂಗಲ್ಲಿ. ಕ್ಷೇತ್ರಕ್ಕೆ ನಾನು ಬರ್ತಾ ಒಂದು 20 ವರ್ಷ ಈಗ ಆಲ್ಮೋಸ್ಟ್ ನಾನು ಬರ್ತಾಯಿದ್ದೆ. ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಟೈಪ್ ನಾಸ್ತಿಕನೇ. ಎಲ್ಲವೂ ಹಾರ್ಡ್ ವರ್ಕು, ಹಣೆ ಬರ ಅನ್ನೋದು ಯಾವುದೂ ಇಲ್ಲ ಅನ್ನೋ ಥರ ಒಂದು ರೀತಿಯಲ್ಲಿ ಬೆಳೆದು ಬಂದವನು. ಆದರೆ ಎಲ್ಲದಕ್ಕೂ ಮೀರಿ ದೈವ ಇದೆ, ದೇವರಿದ್ದಾರೆ ಅಂತ ಅನುಭವ ಆಗಿದ್ದು ಮತ್ತು ನಿಜವಾಗ್ಲೂ ಈ ಭೂಮಿನಲ್ಲಿ ದೇವರಿದ್ದಾರೆ ಅಂತ ನನಗೆ ಗೊತ್ತಾಗಿದ್ದು ಸಾಕ್ಷಾತ್ ಪರಬ್ರಹ್ಮ ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿಯಿಂದ. ನಾನು ಇಲ್ಲಿ ಬಂದಿದ್ದು ಒಂದು ರೀತಿ ಒಂದು ಪವಾಡವೇ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಬಂದಾಗ ನನ್ನ ಜೊತೆಗೆ ಬರ್ಲಿಕ್ಕೆ ಬಸ್ ಚಾರ್ಜು ಇರಲಿಲ್ಲ. ಆ ರೀತಿ ಕಷ್ಟದಲ್ಲಿ ನಾನು ಬಂದಿದ್ದು. ಇವತ್ತು ವೀರಾಂಜನೇಯ ಸ್ವಾಮಿ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ ಎಲ್ಲವೂ ಸಿಕ್ಕಿದೆ. ಯಾವುದು ಇಲ್ಲ ಅಂತ ಅನ್ನೋದಿಲ್ಲ, ಎಲ್ಲವೂ ಸಿಕ್ಕಿದೆ. ಉದ್ಯೋಗ ಪುರುಷ ಲಕ್ಷಣ ಅನ್ನೋಗೆ, ಹಾಗೆ ಒಂದು ಒಳ್ಳೆಯ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಕೊಟ್ಟು ಪ್ರತಿಯೊಂದೂ ಉದ್ಯೋಗದಲ್ಲಿ ಸ್ವಾಮಿನೇ ಕಾಪಾಡ್ತಾ ಇದ್ದಾರೆ. ಈಗ ನಿರ್ದೇಶಕರ ಹುದ್ದೆನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ವಾಮಿ ಆಶೀರ್ವಾದದಿಂದ. ಮನೆ, ಬಂಗ್ಲೆ, ಕಾರು, ಒಳ್ಳೆ ಹೆಂಡತಿ, ದೇವರ ಅನುಗ್ರಹದಿಂದ ದೇವರ ಭಕ್ತಿಯೇ ಕೊಟ್ಬಿಟ್ಟಿದ್ದಾರೆ ನನಗೆ. ನನ್ನ ಪ್ರಾರ್ಥನೆಯೂ ಅದೇ ಆಗಿತ್ತು. ಸೊ ಎಲ್ಲವೂ ಸಿಕ್ಕಿದೆ. ಆರೋಗ್ಯ, ಆಯುಷ್ಯ ಪ್ರತಿಯೊಂದು ಸ್ವಾಮಿ ಕೃಪೆಯಿಂದ ಸಿಕ್ಕಿದೆ. ಎಲ್ಲವೂ ನನ್ನ ಜೀವನದಲ್ಲಿ ಪವಾಡವೇ. ಕೆಲವು ಮುಂದೆ ಹೇಳ್ತೀನಿ. ಜಯಲಕ್ಷ್ಮಿ, ನೀನು ನಿನ್ನ ಅನುಭವ ಅನಿಸಿಕೆಗಳನ್ನ ಹೇಳು. ನಾನು ಹುಟ್ಟಿದ್ದು ಸಿರ್ಸಿಯಲ್ಲಿ. ನಮ್ಮ ತಂದೆ ಊರು ಮಂಗಳೂರು, ತಾಯಿ ಊರು ಕುಂದಾಪುರ ಉಪ್ಪುಂದದಲ್ಲಿ. ಇದು ಯಾವುದು ನಮ್ಗೆ ಗೊತ್ತಿರಲಿಲ್ಲ. ನನಗೆ ನೆಲೆನೇ ಇರಲಿಲ್ಲ. ಒಂದು ರೀತಿ ಎಲ್ಲೋದ್ರೂ ನೆಮ್ಮದಿ ಇರಲಿಲ್ಲ. ನನಗೆ ಊಟ ತಿಂಡಿ ಬಟ್ಟೆಗೆ ಯಾವುದೂ ಕಡಿಮೆ ಇರಲಿಲ್ಲ. ಆದರೆ ನೆಮ್ಮದಿ ಜೀವನನೇ ಇರಲಿಲ್ಲ. ಹಾಗೆ ನಾನು ಸತ್ಯಸಾಯಿ ಭಕ್ತಳಾಗಿದ್ದೆ ಎಷ್ಟೋ ವರ್ಷ. ಸತ್ಯಸಾಯಿಯಲ್ಲಿ ನಾನು ಸೇವಾದಳ ಆಗಿ ಮತ್ತು ಒಂದು 250 ಜನರಿಗೆ ಹಾರ್ಟ್ ಆಪ್ರೇಷನ್ಗೆ ನಾನು ಕಳಿಸ್ಕೊಟ್ಟಿದ್ದೆ. ಆ ಸೇವೆನ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡೆ. ಆಗ ಮಾಡುವಾಗ ಅಲ್ಲಿ ನನಗೆ ಭಾಷೆಯ ಸಮಸ್ಯೆ ಬಂತು. ಅಲ್ಲಿ ಎಲ್ಲ ಭಾಷೆಯ ಜನರು ಬರ್ತಿದ್ರು. ಆಗ ಇದ್ದಕ್ಕಿದ್ದಾಗೆ ನನಗೆ ನೆಲೆ ಇಲ್ಲದಾಗ ಆದಾಗ ನನ್ನ ಕುಟುಂಬದವರು, ನನ್ನ ಅಣ್ಣ ಮತ್ತು ತಂಗಿ ಇಲ್ಲಿಗೆ ಬಂದರು. ಇಲ್ಲಿಗೆ ಬಂದಾಗ ನನಗೊಂದು ಪ್ರಸಾದ ಕಳಿಸಿದ್ರು ಸ್ವಾಮಿ. ನಾನು ಸತ್ಯಸಾಯಿ ಭಕ್ತಳಾದ್ರಿಂದ ನಾನು ಯಾವುದೇ ಪ್ರಸಾದವನ್ನು ಬಿಡ್ತಿರ್ಲಿಲ್ಲ. ವಿಭೂತಿ ಬಿಟ್ಟರೆ ಏನೂ ಹಾಕ್ತಿರಲಿಲ್ಲ. ಅದನ್ನು ನನಗೆ ಮತ್ತೆ ಅಲ್ಲಿ ನೆಲೆ ಪ್ರಾಬ್ಲಮ್ ಬಂತು, ನನಗೆ ಸಮಸ್ಯೆ ಬಂತು. ಆಗ ನಾನು ಪುಟ್ಟಪರ್ತಿಯಲ್ಲಿ ಕೂತಾಗ ಸ್ವಾಮಿ 15 ದಿವಸ ಇಟ್ಟುಕೊಂಡು ಮತ್ತೆ ಮೇಲೆ ಹೇಳು ಅಂತ ಹೇಳಿದ್ರು. ಅಲ್ಲಿದ್ದವರೆಲ್ಲ ಹೇಳಿದ್ರು. ಅವರು ಆಂಧ್ರ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಹೇಳ್ತಾರೆ ಸ್ವಾಮಿ.
ಆ ಒಂದು ಶಬ್ದವನ್ನು ಯಾರಲ್ಲಿ ಇದ್ದವ್ರು ಕೇಳ್ತಾರೋ ಅದು ನಮಗೆಲ್ಲ ಅನ್ವಯಿಸ್ತದೆ ಅಂತ ಹೇಳಿ ನನಗೆ ಪಾದ ನಮಸ್ಕಾರನೂ ಕೊಟ್ಟರು. ಆಗ ಹೇಳಿದ್ರು, ಒಬ್ಬರು ಕೊಡಗಿನವರೆಲ್ಲ ಸಿಕ್ಕಿದ್ರು ನನಗೆ. ಅವ್ರು ಹೇಳಿದ್ರು ಹೋಗಿ ಮನೆಗೆ ಹೋಗಿ ಧ್ಯಾನ ಮಾಡು ಅಂತ. ಆಗ ನಾನು ಬಂದ ತಕ್ಷಣ ಹಚ್ಕೊಂಡಿದ್ದೆ ಬಂಗಾರಮಕ್ಕಿ ಕುಂಕುಮ. ಆವತ್ತಿಂದ ನನ್ನ ಜೀವನ ಬದಲಾವಣೆ ಆಗಿದೆ. ಅಲ್ಲಿಂದ ಶುರು ಆಯಿತು ನನಗೆ. ಹಾರ್ಟ್ ಪೇಷಂಟ್ ಎಲ್ಲ ಕಳಿಸಿದ ತಕ್ಷಣ ನಾ ಇಲ್ಲಿ ಬಂದು ಪ್ರಸಾದ ಹಿಡಿತಿದ್ದೆ. ಅಲ್ಲಿ ಕೇಳ್ತಿದ್ರು, ಅಲ್ಲಿ ಯಾವುದೇ ಒಂದು ಇನ್ಫ್ಲುಯೆನ್ಸ್ ಇರಲಿಲ್ಲ. ಆಗ ಕೇಳ್ತಿದ್ರು, ಜಯಲಕ್ಷ್ಮಿ ಮೇಡಮ್ ಕಳಿಸಿದ ಪೇಷಂಟ್ ಯಾರು ಅಂತ ಕೇಳ್ತಿದ್ರು. ಆ ಕುಂಕುಮವನ್ನು ನಾನು ಪೇಷಂಟಿಗೆ ಕಳಿಸ್ಕೊಟ್ರೆ ಅಲ್ಲಿ ಎಲ್ಲವೂ ಟ್ರೀಟ್ಮೆಂಟ್ ಕೊಟ್ಟು ಆಗದೇ ಇರೋದನ್ನು ಸ್ವಾಮಿ ಹತ್ರ ಬಂದು ತೀರ್ಥ ಸ್ನಾನ ಮಾಡಿ ಸ್ವಾಮಿ ಕೆಲವು ಕ್ರಮಗಳನ್ನು ಕೊಡ್ತಿದ್ರು. ಅದರಿಂದ ವಾಸಿಯಾಗಿ ಎಷ್ಟೋ ಜನ ಬದುಕುಳಿದಿದ್ದಾರೆ. ಅದೆಲ್ಲವೂ ಮಾರುತಿ ಗುರೂಜಿಯವರ ಮಾರ್ಗದರ್ಶನವೇ ನಮಗಿದು ಮೇಯ್ನು. ಹಾಗೆ ಜೀವನದ ಪ್ರತಿಯೊಂದರಲ್ಲೂ ಪ್ರತಿ ಕ್ಷಣದಲ್ಲೂ ಒಂದೊಂದು ಪವಾಡಗಳು ನಡೀತಾನೇ ಇದೆ ನಮ್ಮ ಜೀವನದಲ್ಲಿ. ನಿನ್ನೆ ಮೊನ್ನೆ ಇವತ್ತು ನಾಳೆ ಅನ್ನೋ ಥರ. ಸೊ ಉದ್ಯೋಗದಲ್ಲಿ ಮತ್ತು ನಾನು ಓದಬೇಕು ಅಂದ್ಕೊಂಡಿದ್ದೆ, ಬಿ ಟೆಕ್ ಕಂಪ್ಯೂಟರ್ ಸೈನ್ಸ್ ಮಾಡಾದ್ಮೇಲೆ ಸ್ವಾಮಿ ನಿನಗೆ ನಡೆಸ್ಕೊಡ್ತೀನಿ ಅಂತ ಹೇಳಿದರು. ನಾನು ಬಿ ಟೆಕ್ ಆದಮೇಲೆ 10 ವರ್ಷದ ನಂತರ ಸ್ವಾಮಿ ಟೆಕ್ ಮಾಡಿಸ್ಕೊಟ್ಟಿದ್ದಾರೆ. ನನಗೆ ಆಶೀರ್ವಾದ ಮಾಡಬೇಕಾದ ದರ್ಶನದಲ್ಲಿ ಹೇಳಿದ್ರು, ನೀ ಯಾಕೆ ಯೋಚನೆ ಮಾಡ್ತೀಯಾ, ನೀನು ಬರೀ ಎಕ್ಸಾಮ್ ಬರೀ, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಅಷ್ಟು ಚೆಂದ ಮಾಡಿಕೊಟ್ರು. ಟೆಕ್ ಎಲ್ಲ ಆಯಿತು, ಒಳ್ಳೆಯ ಉದ್ಯೋಗ ಸಿಕ್ತು, ಮದುವೆ ಆಯಿತು. ಪ್ರತಿಯೊಂದೂ ಸ್ವಾಮಿ ಆಶೀರ್ವಾದದಿಂದ ಅನುಗ್ರಹದಿಂದ ನಡೀತಾ ಇದೆ. ನಿಜವಾಗ್ಲೂ ಅಸಾಧ್ಯ ಸಾಧಕ ಸ್ವಾಮಿ, ಅಸಾಧ್ಯಂ ಸವಕಿಮದ. ಅಸಾಧ್ಯ ಯಾವುದು ಅಂತ ನಾವು ಅನ್ಕೋತೀವೋ, ಮನುಷ್ಯನ ಊಹೆಗೆ ಯಾವುದು ಸಿಗೋದಿಲ್ಲವೋ ಅದನ್ನು ಮಾಡಿಕೊಡೋದೇ ಬಂಗಾರಮಕ್ಕಿ ವಿಶ್ವವೀರಾಂಜನೇಯ ಸ್ವಾಮಿ ಅಂತ ಖುಷಿಯಿಂದ ಭಕ್ತಿಪೂರ್ವಕವಾಗಿ ಹೇಳ್ತೀನಿ. ನನಗೆ ಮೊದಲ ಸಲ ಬಂದಾಗ 3 ದಿನದಲ್ಲಿ ನನಗೆ ಇಲ್ಲಿ ನನ್ನ ಸಮಸ್ಯೆ ಪರಿಹಾರ ಇತ್ತು. ನನಗೆ ಮತ್ತೆ ಮನೆ ಸಮಸ್ಯೆ ಬಂತು. 3 ದಿನದಲ್ಲಿ ಪರಿಹಾರ ಆಗಿ ನಂಗೆ ಮನೆ ಸಿಕ್ತು. ಅದಾದ ನಂತರ ನಾ ಬಂದು ಕೇಳಿದೆ, ಆಶ್ಚರ್ಯಕರ ಘಟನೆಯಲ್ಲಿ ನನಗೆ ನೆಲೆ ಕೊಟ್ಟಿದ್ದೀರ ಸ್ವಾಮಿ, ನಾನೇನು ಮಾಡಬೇಕು ಕೇಳಿದೆ. ಆಗ ಈ ಮಂತ್ರಾಕ್ಷತೆ ಇಟ್ಕೊ, ನನ್ನ ಭಕ್ತರನ್ನ ನಿನ್ನ ಮುಖಾಂತರ ಕರೆಸಿಕೊಂಡು ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ್ರು. ಅದಾದ ನಂತರ ಕೊಡಗಿನ ಜನ ಎಲ್ಲ ಒಬ್ಬೊಬ್ಬರೇ ಬಂದು ಕೇಳಿದ್ರು, ನೀ ಎಲ್ಲೋಗಿದೀಯಾ, ಇಂಥ ಪವಾಡ ನಡೀತಲ್ಲ ಅಂತ. ಆಗ ನಾನು ಒಬ್ಬೊಬ್ಬರನ್ನೇ ಕರ್ಕೊಂಡು ಬಂದೆ. ಆಗ ಬಸ್ಸಲ್ಲಿ ಬರ್ತಿದ್ದೆ, ಸೀಟ್ ಇರಲಿಲ್ಲ. 25 ಜನರ ಮೇಲೆ ಕರ್ಕೊಂಡು ಬರ್ತಾಯಿದ್ದೆ, ಸೀಟ್ ಇರಲಿಲ್ಲ. ಆಗ ಸ್ವಾಮಿ, ನಿನಗೆ ಹೊಸಬ್ರನ್ನೆಲ್ಲ ಕರ್ಕೊಂಡು ಬರ್ತೀಯಲ್ಲ, ನಿನಗೆ ಅವರಿಗೆಲ್ಲ ಹೇಳಬೇಕಲ್ಲ, ಗೊತ್ತಾಗಲ್ಲಲ್ಲ, ಈ ತೀರ್ಥ ಕುಡಿ. ಆ ಟೈಮಿಗೆ ಅದನ್ನು ನೆನಪಿಸ್ತೀನಿ ಅಂದರು. ಆ ತೀರ್ಥ ಕುಡಿದ್ಮೇಲೆ ಅದು ಅವ್ರು ಏನು ಕೇಳ್ತಾರೋ 20 ವರ್ಷ ಹಿಂದಿಂದ ಕೇಳಿದ್ರು ನಾನು ಅವ್ರಿಗೆ ಹೇಳ್ತೀನಿ. ಮತ್ತು ನನಗೆ ಮತ್ತೆ ಹೇಳಿದರು, ಇನ್ನು ನಿನಗೆ ಬಸ್ಸಲ್ಲಿ ಕರ್ಕೊಂಡು ಬರ್ಲಿಕ್ಕಾಗಲ್ಲ, ಬೇರೆ ವಾಹನದ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಮತ್ತೆ ಪ್ರಸಾದ ಕೊಟ್ಟರು. ಅದನ್ನು ಗುರುಗಳ ಹತ್ರ ಹೇಳಿದಾಗ ವ್ಯವಸ್ಥೆ ಮಾಡಿಕೊ ಅಂತೇಳಿ ಗುರುಗಳು ಆಶೀರ್ವಾದ ಮಾಡಿದರು. ಅದಾದ ನಂತರ ನಾನು ಫಸ್ಟ್ ವಿಂಗರ್ ತೊಗೊಂಡು ಬಂದೆ, ಮತ್ತು ಮಿನಿ ಬಸ್ ತೊಗೊಂಡು ಬಂದರು, ಮತ್ತು ಪ್ರೈವೇಟ್ ಬಸ್ಗಳು ತೊಗೊಂಡು ಬಂದರು, ಮತ್ತು ಗೌರ್ಮೆಂಟ್ ಬಸ್. ಹೀಗೆ 15 ವರ್ಷ ನಾವು ಬಸ್ಸಿನಲ್ಲಿ ಕರ್ಕೊಂಡು ಬರ್ತಾಯಿದ್ದೆ. ಬರುವಾಗ ಹೇಳ್ತೀನಿ, ಇಲ್ಲಿ ಬರುವವರು ಹೇಗೆ ಅಂದರೆ ಎಲ್ಲವನ್ನು ಕಳೆದುಕೊಂಡು ಬರ್ತಾರೆ. ಎಲ್ಲ ಕಡೆ ಸುತ್ತಿ ಮತ್ತೇನೂ ಆಗಲ್ಲ, ಆಗ ನಮ್ಮ ಮನೆ ಬರ್ತಾರೆ. ಬಂದಾಗ ನನಗೆ ಕ್ರಮ ಹೇಳಿದ್ದಾರೆ, ಒಂದು ಜೋಡು ಫಲ ಇಟ್ಕೊಂಡು ಕೆಲವು ಕ್ರಮ ಎಲ್ಲ ಸ್ವಾಮಿ ಪ್ರೇರಣೆ ಕೊಟ್ಟು ಹೇಳಿದ್ದಾರೆ, ಅದನ್ನು ನಾನು ಮಾಡಿಸ್ಕೊಂಡು ಬರ್ತೀನಿ. ಬರುವ ಮೊದಲು 1 ಗಂಟೆ ಮಾತಾಡ್ತಾರೆ, ಮತ್ತೆ ಅವ್ರಿಗೆ ಬರಲಿಕ್ಕಾಗಲ್ಲ. ಮತ್ತು ಕುಟುಂಬ ನಾನು ಮಾಡುವ ಸೇವೆ ಅಂದರೆ ಇಡೀ ಕುಟುಂಬವನ್ನು ಸೇರಿಸಿ ಇಲ್ಲಿ ಅವರ ಮೂಲ ಸಮಸ್ಯೆ ತೆಗೆಸ್ಕೊಂಡು ಹೋಗೋದು. ಇಲ್ಲಿ ಮೂಲ ಸಮಸ್ಯೆ ತೆಗಿತಾರೆ. ಯಾರು ಹೇಳದೇ ಇರುವುದಂಥ ಸಮಸ್ಯೆನೂ ಇಲ್ಲಿ ಹೇಳ್ತಾರೆ. ಯಾವ ಜ್ಯೋತಿಷ್ಯ ಇರಲಿ, ಯಾವುದೇ ವ್ಯಕ್ತಿ ಹೀಗೆ ಹೇಳ್ತಾರೆ ಅಂದರೆ ಇಲ್ಲಿ ಅದಕ್ಕೂ ಮೀರಿ ಹೇಳ್ತಾರೆ. ಯಾವುದೇ ಪೂಜೆ ನಾವು ಎಲ್ಲಿ ಮಾಡಿಸ್ಕೊಂಡು ಬಂದ್ರೂ ಅಲ್ಲಿ ಸರಿಯಾಗಿರುವುದಿಲ್ಲ. ಇಲ್ಲಿ ಬಂದು ಸ್ವಾಮಿ ಹೇಳಿದ ಸೇವೆಯನ್ನು ಪೂಜೆನ ನಾನು ಭಕ್ತರಿಗೆ ಹೇಳ್ತಾ ಇದ್ದೀನಿ. ಇವತ್ತು ಸ್ವಾಮಿ ಹೇಳಿದ ಪೂಜೆಯನ್ನು ಬಂಗಾರಮಕ್ಕಿ ದೇವಸ್ಥಾನದಲ್ಲೇ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡಾಗ ಮಾತ್ರ ಅದು ಸರಿಯಾದ ಪರಿಹಾರ ಆಗ್ತದೆ. ಇದನ್ನು ನನಗೂ ಹೇಳಿದ್ದಾರೆ ಸ್ವಾಮಿ. ನಾನು ಒಬ್ರಿಗೆ ತಿಳಿಸ್ಬಿಟ್ಟೆ, ಹೀಗೆ ನೀವು ಇಲ್ಲೇ ಮಾಡ್ಕೋಬೇಕಿತ್ತು ಅಂತ. ಮತ್ತೆ ಭಯ ಆಯಿತು, ಯಾಕಂದರೆ ಕೆಲವು ಭಕ್ತರೆಲ್ಲ ಏನಾದರೂ ಮಾತಾಡ್ತಾರೆ, ಅದೆಲ್ಲ ಹೆದರಿಕೆ ಆಗ್ತದೆ. ಆಗ ನಾನು ಹೇಳಿಬಿಟ್ಟೆ ಸ್ವಾಮಿ ಅಂತ ಹೇಳಿದಾಗ, ನೀನು ಹೇಳಿದ್ದು ಸಮರ್ಥ ಉಂಟು, ತಿಳಿಸುವ ಕ್ರಮ ಮಾಡುವಂತ ಈ ಬೆತ್ತ ಕೊಟ್ಟಿದ್ದಾರೆ ನನಗೆ. ಮತ್ತು ನಾವೊಂದು 15,000 ಜನರ ಮೇಲೆ ಕರ್ಕೊಂಡು ಬಂದಿದ್ದೀನಿ ಕೊಡಗಿಂದ. ಅದಲ್ಲದೆ ದಾಂಡೇಲಿಯಿಂದ ಭಕ್ತರು ಬರ್ತಾರೆ. ಈಗ ಒಂದು ಕೊರೋನಾ ಆದಮೇಲೆ ಮತ್ತೆ ಕೊಡಗಲ್ಲಿ ಬೇರೆ ಬೇರೆ ಮನೆತನ ಹೆಸರಿರ್ತದೆ. ಒಂದೇ ಮನೆತನದ 2-3 ಕಡೆ ಇರ್ತಾರೆ, ಐನ್ ಮನೆ ಅಂತ. ಅದನ್ನೆಲ್ಲ ಒಂದು ಮಾಡಿ ಮತ್ತೆ ಸ್ವಾಮಿ ಒಂದು ವಿಶೇಷ ನಾನು ಕೊಡಗಿಂದ ಕರ್ಸ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ಮುಂದೆ ಅನಾಹುತ ಆಗ್ತದೆ, ಅದನ್ನು ತಪ್ಪಿಸ್ತೇನೆ. ಅದಕ್ಕೆ ಅಲ್ಲಿ ಭಕ್ತರನ್ನು ಕರೆಸಿದ್ದೀನಿ. ಮುಂದೆ ಅಲ್ಲಿಯ ಒಂದು ವ್ಯಕ್ತಿಯನ್ನು ಮೊದಲು
ಅಲ್ಲಿಯ ಆಡಳಿತಾಧಿಕಾರಿಯನ್ನು ಕರೆಸ್ತೇನೆ ಅಂತ ಹೇಳಿದರು. ಅಂದರೆ ಮೊದಲು ಹೇಳಿದ್ದು DC ಯನ್ನು ಕರೆಸ್ತೀನಿ, ಅದಾದ ನಂತರ ಅಲ್ಲಿ ಊರಿನ ಹಿರಿಯ ನಾಗರಿಕರನ್ನು ಕರೆಸ್ತೀನಿ ಅಂತ ಹೇಳಿದರೆ ಅಲ್ಲಿ ಮುಂದೆ ಅನಾಹುತ ಉಂಟು ಅಂತ ಹೇಳಿದ್ರು. ನಮ್ಮ ಒಟ್ಟಿಗೆ ಬಂದ ಭಕ್ತರು ಹೆದರಿದ್ರು. ಇದು ಇದರಲ್ಲೆಲ್ಲ ಪೇಪರ್ಲೆಲ್ಲ ಬಂದರೆ ಭಯ ಆಗ್ತಂತ ಅವರು ಸ್ವಲ್ಪ ಹೆದರಿದ್ರು. ಅದ್ರ ಮೇಲೆ ಅಲ್ಲಿ ಎಲ್ಲರೂ ಕೈ ಬಿಟ್ಟರು. ಆದರೂ ನಾನು ಕರ್ಕೊಂಡು ಬರೋದು ಬಿಟ್ಟಿಲ್ಲ. ಮತ್ತು ಅನಾಹುತ ಆಯಿತು, ದೇವರು ಹೇಳಿದರೆ ಅದೇ ರೀತಿ ಅನಾಹುತ ಆಗಿದೆ. ಅದೇ ರೀತಿ ಅನಾಹುತ ಆಗಿದೆ, ಹೇಳಿ ದೊಡ್ಡ ಪ್ರಮಾಣದ ಅನಾಹುತ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗೇ ಆಯಿತು. ಮತ್ತೆ ಹೇಳಿದ್ರು ಸೇವೆ ಮುಂದುವರಿಸು, ಇಲ್ಲೇ ಕೂತು ಸೇವೆ ಮಾಡಬೇಕು. ಇಲ್ಲಿಯ ಸೇವಾ ದಳದ ಬಗ್ಗೆ ಹೇಳ್ತೀನಿ ನಾನು. ಇಲ್ಲಿ ಸೇವೆ ಅಂದರೆ ಏನು? ಇಲ್ಲಿದು ಸೇವೆ, ಇಲ್ಲಿ ನಮ್ಮ ಪೂರ್ವ ಜನ್ಮದ ಕರ್ಮ ಕಳೀಲಿಕ್ಕೆ ಸ್ವಾಮಿ ಸೇವೆ ಮಾಡ್ತಾರೆ. ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಸೇವೆಯನ್ನು ಸ್ವಾಮಿ ಮಾಡಿಸ್ತಾರೆ ಅಂದರೆ ನಾವು ತಲೆಬಾಗಿ ಮಾಡಬೇಕು. ಯಾರಿಗೂ ಆಗಲ್ಲ ತಲೆಬಾಗಿ ಮಾಡಲಿಕ್ಕೆ. ನಾವು ಇದು ಡ್ರೈನೇಜ್ ಕ್ಲೀನ್ ಮಾಡಿದ್ದೀವಿ, ಮತ್ತು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡ್ತೀವಿ, ಮತ್ತು ಇಡೀ ಪರಿಸರವನ್ನು ಕ್ಲೀನ್ ಮಾಡ್ತೀವಿ. ಎಲ್ಲೂ ಕಸ, ನನ್ನ ಕಣ್ಣಿರುವಾಗ ಇಲ್ಲಿ ಎಲ್ಲೂ ಕಸ ಉಂಟ ಕೇಳಿ ಇಲ್ಲಿದ್ದವರಿಗೆ ಒಂದು ಚೂರು ಕಸ ಇರಲಿಲ್ಲ. ನನ್ನ ಕಣ್ಣು ಕಳ್ಕೊಂಡ್ಮೇಲೆ ಸ್ವಲ್ಪ ಕಷ್ಟ ಆಗಿದೆ. ಮತ್ತು ಗುರುಗಳು ಎಲ್ಲ ಕಡೆಗೂ ಕೆಲಸದವ್ರನ್ನ ಇಟ್ಟರು, ಆದರೆ ಒಬ್ಬರು ನಿಲ್ಲಿಲ್ಲ. ಯಾಕೆಂದರೆ ಇಲ್ಲಿ ಭಕ್ತರೇ ಮಾಡ್ಕೊಳ್ಳುವಂಥ ಇದು. ಯಾಕೆಂದರೆ ಪೂರ್ವ ಜನ್ಮದ ಕರ್ಮ ತೆಗಿತೀನಿ ಹೇಳಿದ್ದಾರೆ. ಇಲ್ಲಿ ಪೂರ್ವಜನದ ಕರ್ಮ ಸಂಪೂರ್ಣ ತೆಗೆದು. ಅದು ಹೇಗೆ ಗೊತ್ತಾಯ್ತು ಅಂದರೆ, ಒಂದು ಮೈಸೂರು ಹುಡುಗ ಬಂದ, ಅವನು ತುಂಬ ಗಲಾಟೆ ಮಾಡ್ತಿದ್ದ, ಹೊಡೆದಾಡ್ತಿದ್ದ, ಅಷ್ಟೇ ಸೇವೆ ಮಾಡ್ತಿದ್ದ. ಕೊನೆಗೆ ನನ್ನ ಹತ್ರ ನಿಮ್ಮೊಟ್ಟಿಗೆ ಸೇರ್ಕೊಳ್ತೀನಿ ಅಂದೆ. ನಾ ಹೇಳಿದೆ ನಮ್ಮೊಟ್ಟಿಗೆ ಸೇರಿದ್ರೆ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿದೆ. ಆಗ ನಡ್ಕೊಂಡ. ಆಗ ಅವನನ್ನು ದರ್ಶನ ಕರ್ಕೊಂಡೋಗಿ ಹೇಳಿದ್ರು, ಇವನಿಗೆ ಪೂರ್ವ ಜನ್ಮದ ಕರ್ಮ 6 ತಿಂಗಳ ಉಂಟು, ಅದನ್ನು ಪರಿಹರಿಸಿ ಅವನನ್ನು ಉನ್ನತ ಮಟ್ಟ ಮಾಡ್ಕೊಡ್ತೀನಿ ಅಂತ. ಅವನು ಅದೇ ರೀತಿ ಮಾಡ್ಕೊಂಡು ಇವತ್ತು ಎಲ್ಲರೂ ಹೇಳ್ತಾರೆ, ಅವನು ಇಲ್ಲಿ ಬಂದು ಹೇಗೆ ಗಲಾಟೆ ಮಾಡ್ತಿದ್ದ, ಹೇಗಿದ್ದ ಮೇಡಮ್, ಇವತ್ತು ಎಷ್ಟು ಚೆನ್ನಾಗಿದ್ದಾನೆ, ಅವ್ನು ನೋಡ್ರೆ ಖುಷಿ ಆಗ್ತದೆ, ನಾವಿನ್ನೂ ಹೀಗೆ ಇದ್ದೀವಿ ಅಂತ. ಅವ್ರು ಹೀಗಿದ್ದಾರೆ ಅಂದರೆ ಅವ್ರು ಸೇವೆ ಮಾಡ್ಕೊಂಡಿಲ್ಲ. ಇಲ್ಲಿ ಮೂಲ ಸೇವೆ. ನಾವು ಇಲ್ಲಿ ಒಂದು ಕಡ್ಡಿ ಬಿದ್ದರೂ ನಾವು ಹೆಕ್ಬೇಕು, ಅದು ನಾಚಿಕೆ ಪಡಬಾರ್ದು. ನಾವು ಏನೇ ಗಲೀಜಿದ್ರು ನಾವು ಹೆಕ್ತೀವಿ. ಸೇವಾದಳದ್ರು ಅಷ್ಟು ಚೆನ್ನಾಗಿ ಸೇವೆ ಮಾಡ್ಕೊಂಡು ಅಷ್ಟು ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಒಬ್ಬೊಬ್ಬರಿಗೆ ನೆಲೆನೇ ಇರಲಿಲ್ಲ, ಮನೆ ನಿಜಕ್ಕೂ ಒಂದು ಬಡವರು ಬಂದು ನೆಲೆ ಇಲ್ಲದೆ ಎಲ್ಲಿಂದ ದುಡ್ಡು ತಂದು ಮಾಡ್ತಾರೆ. ಅದೆಲ್ಲ ಸ್ವಾಮಿ ಸೇವೆ ಮಾಡಿಸಿ ಅವರಿಗೆ ಉನ್ನತ ಮಟ್ಟದ ಉದ್ಯೋಗ ಕೊಟ್ಟು ಅವರಿಗೆ ಮನೆ, ಮದುವೆ, ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಎಲ್ಲ ಮಾಡಿಸಿದ್ದಾರೆ. ಇಲ್ಲಿ ಮಾರುತಿ ಗುರೂಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ, ಅವರು ಅಪ್ಪಟ ಚಿನ್ನ. ಅವರ ಬಗ್ಗೆ ಯಾರು ಮಾತಾಡುವಷ್ಟು ಶಕ್ತಿ ಯಾರಿಗಿಲ್ಲ. ಮಾತಾಡಿದರೆ ಅಂದರೆ 6 ತಿಂಗಳಲ್ಲಿ ಅವರಿಗೆ ದೊಡ್ಡ ಕಷ್ಟ ಬರ್ತದೆ. ಇದು ಸತ್ಯ. ಯಾಕೆಂದರೆ ಅದು ಅರ್ಥಕೋಬೇಕು. ಮಾತಾಡುವಾಗ ಯಾರು ಮಾತಾಡಬಾರ್ದು. ಯಾಕೆ ಅಂದರೆ ಅನುಷ್ಠಾನ ಮಾಡ್ತಾರೆ, ಎಲ್ಲಾದರೂ ಮಾಡ್ತಾರೆ, 3 ಹೊತ್ತು ಅನುಷ್ಠಾನ ಮಾಡ್ತಾರೆ. ಅದು ಯಾರಿಗೆ? ಅವರಿಗಾಗಿಲ್ಲ. ಅವ್ರ ಮನೆ ನೋಡಿ, ಅವ್ರ ಮೇಲೆ ಏನಾದರೂ ಒಂದು ವಸ್ತು ಸರಿಯಾಗಿ ಉಂಟಾ? ನಮಗೆಲ್ಲರಿಗೂ ದೊಡ್ಡ ಮನೆ ಮಾಡಿಕೊಟ್ರು, ಅವರ ದರ್ಶನ ಕೊಟ್ಟು. ಅನುಷ್ಠಾನದಿಂದ ನಮಗೆ ಇಷ್ಟು ದೊಡ್ಡ ದರ್ಶನ ಬರ್ತದೆ. ಅವರ ಅನುಷ್ಠಾನವೇ ಇಷ್ಟು ದೊಡ್ಡ ದೇವರು ಭಗವಂತ ಬರ್ಲಿಕ್ಕೆ ಕಾರಣ. ಇದು ಸಾಕ್ಷಾತ್ ಭಗವಂತ ಬರುದು. ಇದನ್ನ ದರ್ಶನ ಅಂತ ಕರಿಬಾರ್ದು, ಇದನ್ನ ದೇವರ ಪ್ರವೇಶ ಅಂತ ಕರಿಬೇಕು. ಇದು ಸ್ವಾಮಿ ಪ್ರವೇಶ ಆಗುದು. ಆ ರೀತಿ ನಾವು ಹೋಗಿ ನಿಲ್ಲಿ. ನಿಮ್ದು ಒಂದು ಮಗು 7 ವರ್ಷ ತನಕ ಮಗು ಮೂತ್ರ ಮಾಡ್ತಿತ್ತು ಹಾಸಿಗೆಯಲ್ಲಿ. ಆಗ ನಾನು ಹೇಳಿದೆ, ಒಂದು ಕ್ರಮ ಕೊಟ್ಟರು. 3 ದೀಪ ಇಟ್ಟು ಅದನ್ನು ಸುತ್ತು ಬಂದು ಒಂದು ಉಲ್ಟ ಸುತ್ತು ತೆಗೆದು ಜಲಕ್ಕೆ ಬಿಡು ಸಂಜೆ ಅಂತ ಹೇಳಿದ್ರು. ಮಾರನೇದಿಂದ ಆ ಮಗು ಮೂತ್ರ ಮಾಡ್ತಾ ಇಲ್ಲ. ಇಲ್ಲಿ ಇಷ್ಟು ಚಿಕ್ಕ ವಿಷಯಕ್ಕೆ ನನಗೆ ಕೈ ತುರಿಸ್ತಿತ್ತು, ಜಗಳ ಆಗ್ತಿತ್ತು. ನಾನು ಕೇಳಿದೆ, ಕೈ ತುರಿಸ್ತದೆ, ಜಗಳ ಆಗ್ತದೆ ಅಂತ. ಅದಕ್ಕೆ ಪ್ರಸಾದ ಕೊಟ್ಟರು, ಜಗಳ ನಿಂತಿತ್ತು. ಅಂದರೆ ತುಂಬ ಜನ ಅವ್ರವ್ರ ಕರ್ಮ ಇರ್ತದೆ, ಅವರಿಗೆ ಆಗಲ್ಲ. ಆಗ ಹೀಗೆಲ್ಲ ಉಂಟು. ಮತ್ತೆ ಯಾವುದೇ ಒಂದು ಕಾಯಿಲೆ ವಾಸಿ ಆಗದಿದ್ರು ಇಲ್ಲಿ ವಾಸಿ ಆಗ್ತದೆ. ಆದರೆ ಇಲ್ಲಿಯ ಕ್ರಮಬದ್ಧವಾಗಿ ನಡ್ಕೋಬೇಕು, ಶ್ರದ್ಧಾ ಭಕ್ತಿಯಿಂದ ನಡ್ಕೋಬೇಕು. ಈಗ 4 ವರ್ಷದಿಂದ ಇಲ್ಲಿ ಆಡಳಿತಾಧಿಕಾರಿ ನಿಲ್ಲಿಸಿದ್ದಾರೆ. ಆಡಳಿತಾಧಿಕಾರಿ ಬಂದ ಮೇಲೆ ಹಿಂದೆ ಗುರುಗಳು ಯಾವ ರೀತಿ, ದೇವರು ಹಿಂದೆ ಯಾವ ರೀತಿ ಇಲ್ಲಿ ಮೂಲ ಯಾವ ರೀತಿ ಇರಬೇಕು ಶ್ರದ್ಧಾ ಭಕ್ತಿಯಿಂದ ಮತ್ತು ನಿಯಮಗಳನ್ನು ಹೇಗೆ ಮಾಡಬೇಕು ಅದನ್ನು ಆಡಳಿತಾಧಿಕಾರಿ ತಂದಿದ್ದಾರೆ. ಮೊದಲಾದ್ರೆ ಇಲ್ಲಿ ಗಜಿಬಿಜಿ ಜನ ಒಂದು ಕಡೆ ಹಿಂಗೆ ಕೈ ಹಿಡ್ಕೊಂಡು ಮಾತಾಡೋದು, ಅಲ್ಲಿ ದರ್ಶನ ನಡೀತಾ ಇತ್ತು. ಅದೆಲ್ಲವೂ ಈಗ ಕೊರೋನಾ ಆದಮೇಲೆ ಸ್ವಾಮಿ ಮಾರುತಿ ಗುರೂಜಿಯವರ ಪ್ರಾರ್ಥನೆಗೆ ಸ್ವಾಮಿ ಸರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ. ಈಗ ಟೋಕನ್ ಸಿಸ್ಟಮ್, ಎಲ್ಲರೂ ಹೇಳ್ತಾರೆ ಟೋಕನ್ ದುಡ್ಡು ಹೇಳ್ತಾರೆ. ಎಂಥ ದುಡ್ಡು? 5,000 ಪಾದಪೂಜೆ. ನಾವೇನು ಹೇಳಬೇಕು? 5,000 ಅಂತ ಹೇಳ್ಬಾರ್ದು. ಸ್ವರ್ಣ ಕವಚ ಅಂತ ಹೇಳ್ಬೇಕು. ಇಲ್ಲಿ ದೇವರ ಭಾಷೆ ಮಾತಾಡಬೇಕು. ಸ್ವರ್ಣ ಕವಚ, ಪಾದಪೂಜೆ, ಮಹಾಪೂಜೆ ಮತ್ತು ಹೂವಿನ ಪೂಜೆ ಅಂತ ಹೇಳ್ಬೇಕೇ ವಿನಃ 5,000 ಹೀಗೆಲ್ಲ ಹೇಳ್ಬಾರ್ದು. ಯಾಕೆಂದ್ರೆ ನಮಗೀಗ ಪಾದಪೂಜೆ, ಇದು ಸ್ವರ್ಣ ಕವಚ ಕೊಟ್ಟ ಮೇಲೆ ನಮಗೆ
ಎಷ್ಟು ಒಳ್ಳೇದಾಗಿದೆ ಅಂದರೆ ನಮಗೀಗ ನಾವು ಮೂಲ ಸಮಸ್ಯೆ ತೆಕ್ಕೊಳ್ತಾ ಇದ್ದೀವಿ ಅಂದರೆ ಆ ಪಾದ ಪೂಜೆ ಅಂದರೆ ಯತಿಗಳು ಸಂಕಲ್ಪ ಮಾಡ್ತಾರೆ, ನಮ್ಮ ಸಮಸ್ಯೆಗಳೆಲ್ಲ ಸಂಕಲ್ಪ ಮಾಡಿ ದೇವರ ದರ್ಶನಕ್ಕೆ ಹೋಗ್ತೀವಿ. ಅಲ್ಲಿ ಪಟ 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 ಅಂತ ಹೇಳಿಕೆ ಆಗ್ತದೆ, ಮತ್ತೆ ಅಷ್ಟೇ ಚಂದ ಹೇಳಿಕೆ ಆಗ್ತದೆ, ಮತ್ತು ನಮಗೆ ಎಲ್ಲ ಕಾರ್ಯಗಳು ಮುಗೀತದೆ. ಇಲ್ಲಿ ಮಾರುತಿ ಗುರೂಜಿಯವರು ದರ್ಶನದ ಹಣದಿಂದನೇ ಇಲ್ಲಿ ವ್ಯವಸ್ಥೆ ಮಾಡಿ ನೋಡಿ. ಅನ್ನದಾನ, ನಿರಂತರ ಅನ್ನದಾನ, ಪೂಜೆ ಪುರಸ್ಕಾರ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ವಿದ್ಯಾಭ್ಯಾಸ ಎಷ್ಟು ಚಂದ ಕೊಡ್ತಾ ಇದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಸಂಸ್ಕಾರ ಪಡೆದುಕೊಂಡು ಹೋಗಿದ್ದಾರೆ. ಮತ್ತು ಎಷ್ಟೋ ಹಳೆಯ ದೇವಸ್ಥಾನವನ್ನು ವೃದ್ಧಿ ಮಾಡಿದ್ದಾರೆ. ಅದು ಯಾರೂ ಬಯಲಿತಾರಲ್ಲ. ಮತ್ತೆ ಮಾರುತಿ ಗುರೂಜಿಯವರ ಮೈ ಮೇಲೆ ಬರುವುದು ಸಾಕ್ಷಾತ್ ಭಗವಂತ. ಇದನ್ನೇ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮೂಲ ಸಮಸ್ಯೆ ತೆಗೆದುಕೊಡ್ತಾರೆ. ಇದು ಎಲ್ಲೂ ಆಗಲ್ಲ. ನಾವೆಲ್ಲ ಸುತ್ತಿ ವಾಪಸ್ ಇಲ್ಲೇ ಬರಬೇಕು. ಇಲ್ಲಿ ಬಂದು ನಾವು ಸರಿ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಒಬ್ಬೊಬ್ರು ಹೇಳ್ತಾರೆ, ನಾವು 20 ವರ್ಷ ಹಿಂದೆ ಬಂದಿದೆ, ನಾನು ಮತ್ತೆ ವಾಪಸ್ ಇಲ್ಲಿ ಬಂದೆ. ಯಾಕೆಂದ್ರೆ ಮತ್ತೆ ಅದೇ ಪೂಜೆ ಹೇಳಿದ್ದಾರೆ ಅವರಿಗೆ. ಅದೇ ಪೂಜೆ ಮಾಡಿ 8 ದಿನದಲ್ಲಿ ಅವರು ಮತ್ತೆ ಸಂತೋಷನ ಕಂಡುಕೊಂಡಿದ್ದಾರೆ. ಇಲ್ಲಿ ಬಂದು ನೊಂದು ಬೆಂದು ಬಂದು ಸ್ವಾಮಿ ಕರೀತಾರೆ, ಎಷ್ಟು ಸಂತೋಷ ಮಾತಾಡಿ ಎಲ್ಲ ಅನುಗ್ರಹ ಮಾಡಿ 8 ದಿನದಲ್ಲಿ ಬದುಕು ಕಟ್ಕೊಳ್ತಾರೆ. ಹಾಗೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ವೈದ್ಯ ಲೋಕವೇ ಆಶ್ಚರ್ಯಪಡುವಂಥ ಎಷ್ಟೋ ಉದಾಹರಣೆಗಳು, ಪವಾಡಗಳು ನಡೆದಿದೆ. ನನ್ನ ಫ್ರೆಂಡ್ ಒಬ್ಬರಿಗೆ, ತಾಯಿಯವರಿಗೆ ಟಂಗ್ ಕ್ಯಾನ್ಸರ್, ಅಂದರೆ ನಾಲಿಗೆ ದಪ್ಪ ಆಗ್ತಾ ಬರುವಂಥ ಒಂದು ಕ್ಯಾನ್ಸರ್ ಅದು. ಅದನ್ನು ಡಾಕ್ಟರ್ ಎಲ್ಲ ತೋರಿಸಿದ್ಮೇಲೆ ಅವ್ರಿನ್ನು ಬದುಕೋದು 3 ತಿಂಗಳು ಅಷ್ಟೇ ಅಂತ ಹೇಳಿದರು. ಅವರೆಲ್ಲ ಕಡೆ ಸುತ್ತಿ ನನ್ನ ಹತ್ರ ಹೇಳಿದಾಗ ನಾನು ಬಂಗಾರಮಕ್ಕಿ ವೀರಾಂಜನೇಯ ಸ್ವಾಮಿ ಹತ್ರ ಕರ್ಕೊಂಡು ಬಂದೆ. ಸ್ವಾಮಿ ಹೇಳಿದ್ರು ಆವಾಗ, ನನಗೆ ಚೆಂದಾಗಿ ಜ್ಞಾಪಕ ಇದೆ ಆ ವಾಕ್ಯ, ವೈದ್ಯ ಲೋಕವೇ ಆಶ್ಚರ್ಯಪಡುವಂತ ನಾನು ಮಾಡಿಕೊಡ್ತೀನಿ, ಪವಾಡ ಮಾಡಿಕೊಡ್ತೀನಿ. ಅದೇ ವೈದ್ಯರು, ಯಾವ ವೈದ್ಯರು ನಿನಗೆ ಹೇಳಿದ್ದಾರೋ ಅದು ಉಳಿಯಲ್ಲ ನೀನು ಅಂತ, ಅದೇ ವೈದ್ಯರಿಂದನೇ ನಿನಗೆ ಆಶ್ಚರ್ಯವಾಗುವಂತೆ ಅವರಿಗೆ ಆ ಕಾಯಿಲೆ ಗುಣ ಮಾಡಿಕೊಡ್ತೀನಿ, ಬರೀ ವಿಭೂತಿ ಪ್ರಸಾದ ತಗೊಳ್ಳಿ ಅಂತ ಹೇಳಿದ್ರು. ಕೊಟ್ಟರು 3 ತಿಂಗಳು ಸ್ವೀಕಾರ ಮಾಡುವಂಥ. ಆ 3 ತಿಂಗಳು ಬರೀ ವಿಭೂತಿನಲ್ಲೇ, ಸ್ವಾಮಿ ಕೊಟ್ಟ ವಿಭೂತಿ ಪ್ರಸಾದದಿಂದನೇ ಆ ಟಂಗ್ ಕ್ಯಾನ್ಸರ್ ಕ್ಲಿಯರ್ ಆಗಿದೆ. ಆ ಥರ ಎಷ್ಟೊಂದು ಕೋಮಾ ಪೇಷಂಟ್ಸ್ ಆಗಲಿ ಏನೇ ಆಗಲಿ, ಯಾವುದು ನಾವು ಹೇಳ್ತೀನಲ್ಲ, ಅಸಾಧ್ಯ ಅಂತ ನಾವು ಯಾವ್ದು ಅನ್ಕೋತೀವೋ ಆಗೋದೇ ಇಲ್ಲ, ಇದು ಮುಗಿಯೋದು ಅಂತ ಹೇಳಿದ್ರೆ ಅಲ್ಲಿಂದ ಸ್ವಾಮಿ ಹೂವಿನ ಥರ ನಮ್ಮನ್ನು ಎತ್ಕೊಡ್ತಾರೆ. ಹಾಗೆ ನಾವಿಬ್ಬರು ಎಷ್ಟು ಸಾಕ್ಷಾತ್ ನಿಮ್ಮ ಮುಂದೆ ನಾವಿದ್ದೀವಿ. ಈಗ ಎಷ್ಟೋ ಪವಾಡಗಳು ನಡೆದಿದೆ. ನಾನೀಗ ನನ್ನ ಕಣ್ಣಿನ ಬಗ್ಗೆ ಮಾತಾಡಬೇಕು. ನನಗೆ ಒಂದು 8 ವರ್ಷದ ಹಿಂದೆ ಸ್ವಾಮಿ ಹೇಳಿದರು, ನಿನಗೆ ದೃಷ್ಟಿಗೇನೂ ಆಗಲ್ಲ, ನಾನು ನೋಡ್ಕೊಳ್ತೀನಿ, ಹೆದರಬೇಡ ಅಂತ ಹೇಳಿದ್ರು ಫಸ್ಟು. ಅದಾದ ನಂತರ ನನಗೆ ಸ್ವಲ್ಪ ದಿನ ನಂತರ ಕಣ್ಣು ತುರಿಕೆ ಏನೆಲ್ಲ ಆಗಲಿ ಶುರುವಾಯಿತು. ಕಣ್ಣು ಸ್ವಲ್ಪ ಮಂಜಾಗ್ತಾ ಬಂತು. ಆಗ ನನಗೆ ಸ್ವಾಮಿ ಹೇಳಿದ್ರು, ತೀರ್ಥ ಹಾಕೋ ಸನ್ನಿಧಿದೆ ಅಂತಂದರು. ನಾನು ತೀರ್ಥ ಹಾಕಿದೆ. ಒಂದಿನ ತೀರ್ಥ ಹಾಕುವಾಗ ಮರೆತು ಬಿಟ್ಟೆ. ಶಯನ ಸ್ನಾನದಲ್ಲಿ ತೀರ್ಥ ಹಾಕು ಅಂತ ಹೇಳಿದ್ರು. ಅಂದರೆ ಮಲಗುವಾಗ ತೀರ್ಥ ಹಾಕಿ ಮಲಗು ಅಂತ ಹೇಳಿದರು. ಆಗ ನಾನು ಒಂದಿನ ಮರೆತು ಬಿಟ್ಟೆ. ಆಗ ನಾನು ಇಲ್ಲಿ ಸೇವೆ ಮಾಡ್ತಾನೆ ಇದ್ದೆ. ದರ್ಶನಕ್ಕೆ ಕರೆದು, ನೀನೊಂದು ತಪ್ಪು ಮಾಡ್ಕೊಂಡಿದ್ಯಾ, ತೀರ್ಥ ಹಾಕೋದು ಬಿಟ್ಟಿದ್ಯಾ ಕಣ್ಣಿಗೆ ಅಂತ ಹೇಳಿದ್ರು. ಇನ್ನು ಆ ರೀತಿ ಮಾಡಬೇಡ, ಪ್ರತಿದಿನ ಮಲಗೋ ಮೊದಲು ಕಣ್ಣಿಗೆ ತೀರ್ಥ ಹಾಕಿ ಮಲಗು ಅಂತ ಹೇಳಿದ್ರು. ನನಗೆ ಆವತ್ತಿಂದ ಸ್ವಲ್ಪ ಭಯ ಆಯಿತು, ಏನೋ ಇರ್ಬೋದು ಅಂತ. ಕೊನೆಗೆ ನನಗೆ ಮದುವೆ ಆಯಿತು. ಮದುವೆ ಆಗಿ 1.5 ವರ್ಷ ನಂಗೆ ಕಣ್ಣು ಸರಿಯಾಗಿತ್ತು. ಮತ್ತು ಒಂದಿನ ಕಾರ್ತಿಕ ಅಮಾವಾಸ್ಯೆಗೆ ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆಗ ನಾವು ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇರಬೇಕು. ನಂಗೆ ಕಣ್ಣು ಒಂಥರ ಆಯಿತು. ಅದೇ ದಿನ ದರ್ಶನದಲ್ಲಿ ಹೇಳಿದರು, ಇವಳ ಮೈಯಲ್ಲಿ ಒಂದು ದುಷ್ಟಶಕ್ತಿ ಉಂಟು, ಇವಳ ಮಾತೆಯ 3 ತಲೆಮಾರಿಂದು ದುಷ್ಟಶಕ್ತಿ, ಅದನ್ನು ನಾನು ಇವತ್ತು ಬಿಡಿಸಿ ಸನ್ನಿಧಿಯೊಳಗೆ ಬಂಧನ ಮಾಡಿದ್ದೀನಿ ಅಂತ ಹೇಳಿದ್ರು. ಆಗ ಮತ್ತೆ ಹೇಳಿದರು, ಇವಳು ಇವತ್ತಿಂದ ಆನಂದ ಪಡುವ ರೀತಿಯೇ ಬೇರೆ, ಆ ರೀತಿ ಆನಂದ ಪಡ್ತಾಳೆ ಅಂತ. ಆಗ ನನಗೆಲ್ಲೋ ಕಣ್ಣು ಬರುತ್ತೆ ಅಂತ ನಾನು ನೆನೆಸಿದೆ. ಆದರೆ ನನಗೆ ಕಣ್ಣು ಬರದೇ ಇದ್ದರೂ ಕಣ್ಣು ಇದ್ದವರಾಗೆ ಸ್ವಾಮಿ ನಡೆಸ್ಕೊಟ್ಟಿದ್ದಾರೆ. ಈಗ ಕಣ್ಣಿನ ಬಗ್ಗೆ ಹೇಳಬೇಕಂದ್ರೆ, ನನ್ನ ತಾಯಿಯ 3 ತಲೆಮಾರಿನ ಪ್ರೇತ ನನ್ನ ಕಣ್ಣಿಗೆ, ಉಸಿರಿಗೆ ಮತ್ತು ಮೂಳೆಗೆ ಪೆಟ್ಟುಕೊಟ್ಟಿದೆ. ಅದರಿಂದ ನನಗೆ ಕಾಲು ಸ್ವಲ್ಪ ನೋವು, ಈ ರೀತಿಯಿಂದ ಒಂದು ಪ್ರೇತ. ಮತ್ತು ನನಗೆ ಹೇಳಿದರು, ನಿನ್ನ ಮೂಲ ಸ್ಥಾನಕ್ಕೆ ಹೋಗಬೇಕು, ನಿನ್ನ ತಂದೆದು ಮತ್ತು ತಾಯಿದು ಅಂತ. ನಾವು ಹೋಗ್ತಾ ಇದ್ದೀವಿ. ತಂದೆದು ಗೊತ್ತೇ ಇಲ್ಲ, ನಮ್ಗೆ ತಂದೆ ಮೂಲ ಸ್ಥಾನ ಎಲ್ಲಿ ಅಂತಲೂ ಗೊತ್ತಿಲ್ಲ. ಹೀಗೆ ಒಂದು ಪೂಜೆ ಮಾಡಿಸಿದ್ರು, ಭೂವರ ಶಾಂತಿ ಮಾಡಿಸಿದ್ರು. ಆ ಪೂಜೆ ನಮಗೆ ತುಂಬ ಒಂದು ಶಕ್ತಿ ಕೊಡ್ತು. ಯತಿಗಳು ಬಂದು ನನ್ನ ಅಕ್ಕನ ಮನೇಲಿ ಮಾಡಿಸಿದ ತಕ್ಷಣ ನನ್ನ ಕಣ್ಣು ಓಪನ್ ಆಯಿತು. ಕಣ್ಣು ಮುಚ್ಕೊಂಡೇ ಇರ್ತಿತ್ತು, ಓಪನ್ ಆಯಿತು. ಅದಕ್ಕೂ ಮೊದಲು ನನಗೆ ಡಾಕ್ಟರ್ ಹತ್ರ ಕಳಿಸ್ತೀನಿ ಅಂತ ಹೇಳಿದ್ರು. ನಾನು, ಸ್ವಾಮಿ ನಿಮ್ಮ ಪಾದನೇ ನಂಬಿದ್ದು, ನಾನು ಬೇರೆ ಎಲ್ಲೂ ಹೋಗಲ್ಲ ಅಂದರೆ. ಆಗ ಹೇಳಿದ್ರು, ಒಂದು ನರ ಹೊಲಿಸ್ಬೇಕು ನಿನಗೆ, ಅದಕ್ಕಾಗಿ ಕಳಿಸ್ತಾ ಇದ್ದೀನಿ, ಬೇರೆ ಯಾವುದಕ್ಕಲ್ಲ. ಅವರಿಗೆ ವೈದ್ಯರಿಗೆ ಕಣ್ಣು ಕೊಡ್ಲಿಕ್ಕೆ ಆಗಲ್ಲ, ನಾನೇ ಕಣ್ಣು ಕೊಡೋದು, ಆದರೆ ಒಂದು ನರ ಹೊಲಿಸ್ಕೊಂಡು ಬಾ ಅಂತಂದರು. ಆಗ ಮೊದಲನೇ ಸಲ ಹೋಗಿ ವಿಚಾರಿಸಿದ್ರು. ನನಗೆ ಪೂರ್ವ ದಿಕ್ಕಿಂದ ಒಂದು ವ್ಯಕ್ತಿಯ ಮುಖಾಂತರ ನನಗೆ ಆಸ್ಪತ್ರೆ ತೋರಿಸ್ತೀನಿ ಅಂದರು. ನಮ್ಮನೆಯವರೇ ಫ್ರೆಂಡ್ ಒಬ್ಬರು
ಇದ್ದಕ್ಕಿದ್ದಕ್ಕೆ ಫೋನ್ ಮಾಡಿದಾಗ ನನಗೆ ಹೀಗಾಗಿದೆ ಅಂತ ಯಾಕೆ ಹೇಳಲಿಲ್ಲ ನೋಡಿ, ಮಧುರೆ ಅರವಿಂದ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಕಣ್ಣು ಬರಲ್ಲ ಅಂದರೂ ಕಣ್ಣು ಕೊಡ್ತಾರೆ, ಅಷ್ಟು ಒಳ್ಳೆ ಹಾಸ್ಪಿಟ್ಲ್, ಮತ್ತೆಲ್ಲೂ ಕಣ್ಣು ಕೊಡೋಕ್ಕಾಗಲ್ಲ ಅಂದರು. ಹಾಗೆ ದರ್ಶನದಲ್ಲಿ ಕೇಳಿದಾಗ ಹೌದು ಅಲ್ಲಿಗೆ ಹೋಗಬೇಕು ಅಂದರು. ಅಲ್ಲಿಗೆ ಹೋಗೋ ನಮಗೆ ಏನೂ ಗೊತ್ತಿಲ್ಲ ತಮಿಳ್ನಾಡು, ಮತ್ತು ನನಗೆ ವಸತಿ ಬೇಕಿತ್ತು, ನನಗೆ ಕಣ್ಣು ಕಾಣಿಸ್ದಿರೋದ್ರಿಂದ ನನಗೆ ಸರಿಯಾದ ವಸತಿ ಬೇಕಿತ್ತು. ಆಗಲೂ ದೇವರು ಹೇಳಿದ್ರು ನಿನಗೆ ಒಳ್ಳೆಯ ವಸತಿಯನ್ನು ಮಾಡಿಟ್ಟಿದ್ದೀನಿ ಅಂತ. ಆಗ ನಾನು ತಮಿಳ್ನಾಡಲ್ಲಿ ಎಲ್ಲಿ ಗೊತ್ತಿಲ್ಲ ಅಂತ ನಮ್ಮದು ಸೇವಾ ಗ್ರೂಪ್ ಉಂಟು, ಸಾಯಿ ಬಂಗಾರ ಕೇಸರಿ ದಳ ಅಂತ ಸ್ವಚ್ಛತಾ ವಿಭಾಗ, ಅದನ್ನು ನಾವೇ ನಡೆಸ್ತಾ ಇರೋದು. ಆಗ ಗ್ರೂಪಲ್ಲಿ ಹಾಕಿದೆ. ಆಗ ಒಂದು ನನ್ನ ಗೆಳತಿ ಒಬ್ಬಳು ದಿವ್ಯಾ ಅಂತ, ಅವಳು ಪುಟ್ಟಪರ್ತಿ ಹೋದಾಗ ಸೇವೆ ಮಾಡಿದಾಗ ತಮಿಳ್ನಾಡಿನ ಒಂದು ಕಲ್ಯಾಣಿ ಅಂತ ಒಂದು ಸೇವಾದಳ ಪರಿಚಯ ಇತ್ತು. ಆಗ ಸಡನ್ನಾಗಿ ಅವಳಿಗೆ ಕಾಲ್ ಮಾಡಿದಾಗ ಅವರು ಹೇಳಿದರು ಅವರು ಬರಲಿ, ಅವ್ರಿಗೆ ಒಳ್ಳೆ ವ್ಯವಸ್ಥೆ ನಾನೇ ಮಾಡಿಕೊಡ್ತೀನಿ, ಬೇರೆ ಎಲ್ಲೂ ಉಳಿಯೋದು ಬೇಡ, ನಮ್ಮ ಮನೆಗೆ ಬರಬೇಕು ಅಂತ ಹೇಳಿದ್ರು. ಅವರು ಒಂದು ಇಡೀ ಮನೆನ ನಮ್ಗೆ ಬಿಟ್ಕೊಟ್ಟಿದ್ದಾರೆ. ನಾವು ಒಂದು 4-5 ಸಲ ಹೋಗಿದ್ದೀವಿ, ಒಂದು ಪೈಸನೂ ದುಡ್ಡು ತೊಗೊಂಡಿಲ್ಲ, ಇಡೀ ಮನೆಯನ್ನೇ ಬಿಟ್ಟುಕೊಟ್ಟಿದ್ದಾರೆ. ಮತ್ತು ಅದಾದ್ಮೇಲೆ ನಾವು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿದ್ರು. ಆಗ ಒಂದು ಕಣ್ಣು ಕೊಡೋಕ್ಕಾಗಲ್ಲ, ಮತ್ತೊಂದು ಪ್ರಯತ್ನ ಮಾಡ್ತೀನಿ ಅಂದರು, ಆಗಿಲ್ಲ. ಹಾಸ್ಪಿಟಲ್ಗೆ ಹೋಗೋದು ಒಂದು ಪವಾಡವೇ ಮಾಡಿಕೊಟ್ರು ಸ್ವಾಮಿ. ಮೊದಲೇ ಸ್ವಾಮಿ ಪ್ರತಿಯೊಂದು ಹೇಳಿ ಕಳಿಸಿರ್ತಾರೆ ನಮಗೆ ಹೇಳಿದರು, ಇಲ್ಲಿಂದ ಹಾಸ್ಪಿಟಲ್ಗೆ ನೀನು ಹೋದಾಗ ಅವರು ನಿನ್ನ ನೋಡಲ್ಲ, ತಿರಸ್ಕಾರ ಮಾಡ್ತಾರೆ, ಅವ್ರು ಆಗೋದಿಲ್ಲ ಅಂತ ನೀನು ಹೇಳಿ ಕಳಿಸ್ಕೊಟ್ಬಿಡ್ತಾರೆ, ನೀನು ಯಾವುದೂ ಬೇಸರ ಮಾಡ್ಕೋಬೇಡ, ನೀನು ಸುಮ್ಮನೆ ನೀನು ಮೊದಲು ಹೋಗಿ ಅವ್ರ ಹತ್ರ ನೀನು ಮಾತಾಡ್ಕೊಂಡು ಬರಬೇಕಷ್ಟೇ, ಅದಕ್ಕಾಗಿ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾವು ಅವತ್ತು ಹೋದ್ವಿ ಅರವಿಂದ್ ಹಾಸ್ಪಿಟಲ್ಗೆ. ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ ಶುರು ಮಾಡಿದ್ರು ಇನ್ವೆಸ್ಟಿಗೇಷನ್ನ. ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಕಳಿಸಿದ್ರು, ಇಡೀ ಹಾಸ್ಪಿಟಲ್ನ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕಳಿಸಿದ್ರು. ಕೊನೆಗೆ ಲಾಸ್ಟ್ ಇನ್ನೇನು 5:30ಗೆ ನಾವು ವಾಪಸ್ ಬರಬೇಕಾಗಿತ್ತು ಬ್ಯಾಂಗ್ಳೂರಿನಲ್ಲಿ. ಆವಾಗ ಯಾವುದೋ ಒಂದು ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು. ಅಲ್ಲಿ ಡಾಕ್ಟರ್ ಅಂಜನಿ ಅಂತ ಒಬ್ಬರು ನೋಡಿ, ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ಒಂದು ರೀತಿಯಲ್ಲಿ ಯಾವ ರೀತಿ ಆಗಿದೆ ಅಂತಂದರೆ ಒಳಗಡೆ ರಪ್ಚರ್ ಆಗೋಗಿದೆ. ಅಂದರೆ ಆಕ್ಸಿಡೆಂಟ್ ಆದರೆ ಹೇಗೆ ಒತ್ತಡ ಬಿದ್ದು ಕಣ್ಣು ಒಳಗಡೆ ಚೂರಾಗಿದೆ, ಆ ಥರ ಫುಲ್ಲು ಒಳಗಡೆ ಕಣ್ಣು ಒಳಗಡೆ ಎಲ್ಲ ಚೂರಾಗಿದೆ. ಇದು ಕಣ್ಣು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಒಂದು 4-5 ಜನ ಸ್ಪೆಷಲ್ ಡಾಕ್ಟರ್ಸ್ನ ಕಳಿಸಿ ನಾಳೆಯಿಂದ ನೀನು ಇನ್ವೆಸ್ಟಿಗೇಷನ್ ಮಾಡ್ತೀನಿ, ನೀವು ಉಳಿಬೇಕು ಅಂತ ಹೇಳಿದ್ರು. ಆದರೆ ನಮಗೆ ಸ್ವಾಮಿ ಹೇಳಿದರು ತೋರಿಸ್ಕೊಂಡು ಬರಬೇಕು ಅಷ್ಟೇ ಹೊರತು ಬೇರೆ ಏನೂ ಮಾಡಬಾರ್ದು ಅಂತ. ಹಾಗಾಗಿ ನಾವು ಅಲ್ಲಿ ಅವ್ರಿಗೆ ಹೇಳಿಬಿಟ್ಟು ಅವತ್ತು ರಾತ್ರಿ ಸಂಜೆನೇ ಹೊರಟು ಬಂದುಬಿಟ್ವಿ. ಆಗ ಮೊದಲನೇ ಸರಿ ಚೆಕಪ್ ಮಾಡಬೇಕಾದ್ರೆ ಐ ಪ್ರೆಷರ್ ಬಂದು 40 ಇತ್ತು. ನಾರ್ಮಲಿ 8 to 10 ಇರಬೇಕು ಐ ಪ್ರೆಷರ್. ಅವತ್ತು ಅವಳಿಗೆ ಒಂದು ಕಣ್ಣಲ್ಲಿ 40 ಇತ್ತು, ಇನ್ನೊಂದು ಕಣ್ಣಲ್ಲಿ 4 ಏನೋ ಇತ್ತು, ಆಲ್ಮೋಸ್ಟ್ 3 to 4 ಇತ್ತು. ಎರಡೂ ತಪ್ಪು, ಅಷ್ಟು ಪ್ರೆಷರ್ ಇರಬಾರ್ದು, ಕಮ್ಮಿ ಅಥವಾ ಜಾಸ್ತಿನೂ ಇರಬಾರ್ದು, ಅಷ್ಟು ವೇರಿಯೇಷನ್ಸ್ ಇತ್ತು ಒಂದೊಂದು ಕಣ್ಣಲ್ಲಿ ಅವ್ರಿಗೆ. ಆಮೇಲೆ ಸ್ವಾಮಿ ಬಂದ್ವಿ, ಮತ್ತು ನೆಕ್ಸ್ಟ್ ನಾನು ಯಾವಾಗ ಹೋಗಬೇಕು ಅವಾಗ ನಾನು ಹೇಳ್ತೀನಿ ಅಂತ ಹೇಳಿದರು. ಮತ್ತೆ ಹೋದಾಗ ಇವಾಗ ಹೋಗು, ಅವರೇ ನಿನಗೆ ಹೇಳ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತೀನಿ ಉಳ್ಕೋ ಅಂತ ಹೇಳ್ತಾರೆ ಇವತ್ತು ಅಂತ ಹೇಳಿದ್ರು. ಒಂದು ಕ್ರಮ ಎಲ್ಲ ಮಾಡಿಸಿ ಯಾವಾಗ ಕಳಿಸ್ಕೊಡ್ಬೇಕು ಅಂತ ಕೇಳಿದ್ಮೇಲೆ ಮತ್ತೆ ನಮ್ಮನ್ನ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಅದೇ ಅಲ್ಲಿ ನೋಡಿ ಪವಾಡ, ಹೋಗಿ ಐ ಟೆಸ್ಟ್ ಮಾಡ್ತಾರೆ, ಐ ಪ್ರೆಷರು ಎರಡರಲ್ಲೂ 10-10 ಇದೆ. ಏನು ಮಾತ್ರೆ ತೊಗೊಂಡಿಲ್ಲ, ಏನು ಔಷಧಿ ತೊಗೊಂಡಿಲ್ಲ. ಸ್ವಾಮಿ ಪ್ರಸಾದ, ಸ್ವಾಮಿ ಮಹಿಮೆ, ಹೋದ 2 ಪ್ರೆಷರ್ 10 ಇದೆ. ಆಮೇಲೆ ಹೇಳಿದ್ರು ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ, ಒಳಗಡೆ ನರ ಕಟ್ಟಾಗಿದೆ, ಆ ನರ ಮಾಡಬೇಕು, ಬೇರೆದೆಲ್ಲ ರಪ್ಚರ್ ಆಗಿದೆ, ಲೆನ್ಸ್ ಸುಮ್ಮನೆ ಹಾಕ್ಕೊಡ್ತೀವಿ ಅಷ್ಟೇ, ನಮ್ಮ ಪ್ರಯತ್ನ ಮಾಡ್ತೀವಿ, ಆದರೆ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಕಣ್ಣು ಅಂಥೇಳಿ ಮತ್ತೆ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಸ್ವಾಮಿ ಹೇಳ್ದಂಗೆ ಆಪರೇಷನ್ ಮಾಡಿ ಬಂದಮೇಲೆ ಮತ್ತೊಂದು ಒಂದು ಪವಾಡ. ಅವರು ಸಿಲಿಕಾನ್ ಆಯಿಲ್ ಅಂತ ಹಾಕಿದ್ರು. ಹೇಳಿದರು ಅವ್ರಿಗೆ 3 ತಿಂಗಳು ಅಟ್ಲೀಸ್ಟು ನೀನು ತಲೆ ಎತ್ತಬಾರ್ದು, ಮಲ್ಕೋಬೇಕಾದಾಗಲೂ ಉಲ್ಟಾನೇ ಮಲ್ಕೋಬೇಕು, ಈ ರೀತಿಯ ಒಂದು ಪದ್ಧತಿನಲ್ಲೇ ಇರಬೇಕು, ಇಲ್ಲಾಂದರೆ ಲಿಕ್ವಿಡ್ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡತ್ತೆ ಅಂಥೇಳಿ. ಅವತ್ತೇನು ಸ್ವಾಮಿ ಪ್ರೇರಣೆ ಗೊತ್ತಿಲ್ಲ, ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರು ಬಂದ ತಕ್ಷಣ ಇಮಿಡಿಯೇಟಾಗಿ ವಾಪಸ್ ದೇವರು ಗುರುಗಳು ಫೋನ್ ಮಾಡಿ ಹೇಗಿದ್ದೀರ ಅಂತೆಲ್ಲ ಕೇಳಿ ನಮ್ಮನ್ನ ಬರೋದಕ್ಕೆ ಹೇಳಿದಾಗ ಮತ್ತೆ ನಾವು ಅವಾಗಲೇ ಹೊರಟ್ಬಿಟ್ವಿ ಬ್ಯಾಂಗ್ಳೂರಿಂದ ಬಂಗಾರಮಕ್ಕಿಗೆ. ದರ್ಶನಕ್ಕೆ ಬಂದ ತಕ್ಷಣ ಸ್ವಾಮಿ ಹೇಳಿದರು, ಡಾಕ್ಟರ್ ಹೇಳಿದಾರಲ್ಲ ನಿನಗೆ ಇದೇ ಥರ ಇರಬೇಕು ಅಂತ. ಅವ್ರು ಹೇಳಿದ್ದು ರಕ್ತ ಚಲನೆಗೋಸ್ಕರ ಹಂಗೆ ಹೇಳಿರ್ತಾರೆ ಅಷ್ಟೇ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಅವನು ಪ್ರಸಾದ ಕೊಟ್ಟು ಇದನ್ನು ಶಯನಸ್ಥಾನದಲ್ಲಿ 3 ದಿವಸ ಇಟ್ಕೋಬೇಕು ಅಂದರು. ನೋಡಿ, ಡಾಕ್ಟರ್ ಹೇಳಿದ್ದು ತಲೆ ಈಗ ಇಟ್ಕೊಂಡು ಮಲ್ಕೋಬೇಕು ಅಂತ, ಸ್ವಾಮಿ ಹೇಳಿದ್ದು ಈಗ ಇಟ್ಕೊಂಡು ತಲೆ ಮಲ್ಕೋಬೇಕು ಅಂತ. ಸ್ವಾಮಿನೇ ನಮಗೆ ಸರ್ವಸ್ವಾಗಿರೋದ್ರಿಂದ ಸ್ವಾಮಿ ಹೇಳಿದಾಗೆ ನಾವು ಮಾಡಿದ್ವಿ. ಒಂದು ದಿವಸನೂ ನಾವು ಈ ಥರ ತಲೆ ತೆಗೆಸಿ ಮಲ್ಕೊಂಡಿದ್ದೇ ಅಲ್ಲ. ಸೊ ಸ್ವಾಮಿ ಹೇಳಿದ್ದು ಹಿಂಗೆ ಮಾಡಿದ್ರು. ಅದಾದಮೇಲೆ ಡಾಕ್ಟ್ರು 3 ತಿಂಗಳ ನಂತರ ಬರಬೇಕು, ಅದು ಆಯಿಲ್ ಚೆಕ್ ಮಾಡಿ ಅದನ್ನೇನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ಸ್ವಾಮಿ ನಾ ಹೇಳ್ದಾಗ ಕಳಿಸ್ತೀನಿ ಅಂದಾಗ ಸುಮಾರು 8 ತಿಂಗಳ ನಂತರ ಸ್ವಾಮಿ ನಮ್ಮನ್ನ ಕಳಿಸಿದ್ರು. ನೋಡಿದ್ರೆ ಆಯಿಲ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಡಾಕ್ಟ್ರು ಹೇಳಿದ್ರು ನಮ್ಮ ಪ್ರಯತ್ನದಲ್ಲಿ ಆಪರೇಷನ್ಸ್ ಎಲ್ಲ ಸಕ್ಸಸ್ ಆಗಿದೆ, ಆದರೆ ಇನ್ನು ಮಿಕ್ಕಿದ್ದು ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಅವ್ರು ಹೇಳಿ ಕಳಿಸಿದ್ರು. ಸ್ವಾಮಿ ಮೊದಲೇ ಹೇಳಿದರು ನಮ್ಗೆ, ಆವಾಗಲೂ ಈಗಲೂ ಅವ್ರು ಇದನ್ನೇ ಹೇಳಿ ಕಳಿಸ್ತಾರೆ, ನೀನು ಹೋಗ್ಬಿಟ್ಟು ಬಾ ಅಂಥೇಳಿ ಹೋಗಿ ಬಂದ್ವಿ. ಈಗ ಪ್ರತಿಯೊಂದು ಸ್ವಾಮಿನೂ ಕಣ್ಣಿನ ಇದರಲ್ಲಿ ಸ್ವಾಮಿನೇ ಹೇಳಿದ್ದಾರೆ. ಮತ್ತು ಒಂದು ಸುಂದರವಾದ ವಾಕ್ಯ ಹೇಳಿದ್ದಾರೆ, ಹಾಲಿನ ದೃಷ್ಟಿ, ಆ ಥರ ಹಾಲಿನ ಹೊಳಪಿನ ಪರಿಶುದ್ಧವಾದ ದೃಷ್ಟಿ ನಿನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೊದಲು ಒಂದು ಕಣ್ಣು ಕೊಡ್ತೀನಿ ಅಂತ ಹೇಳಿದ್ದಾರೆ, ಮತ್ತೊಂದು ಆಮೇಲೆ ಇನ್ನೊಂದು ಸ್ವಲ್ಪ ದಿವಸಗಳ ನಂತರ ಇನ್ನೊಂದು ಕಣ್ಣು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಕುಟುಂಬ ದೋಷದ ಪರಿಹಾರ ಹೇಳಿದ್ದಾರೆ, ಒಂದೇ ಪರಿಹಾರ ಹಾಕ್ತಾ ನಿನಗೆ ಅದರದ್ದೆಲ್ಲವನ್ನು ನಿನಗೆ ದುಷ್ಟ ಅಂತ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಮೊದಲು ಅವಳು ಹೀಗೆ ಕಣ್ಮುಚ್ಕೊಂಡೇ ಇರ್ತಾಯಿದ್ಲು,
ಒಂದೊಂದು ಪೂಜೆ ಆಗ್ತಾ ಇದ್ದಂಗೆ ಇವತ್ತು ನಾರ್ಮಲಾಗಿ ಜನರಲಾಗಿ ಓಪನ್ ಮಾಡ್ತಿದ್ದಾಳೆ. ಸ್ವಾಮಿನೇ ಪವಾಡ ರೀತಿಯಲ್ಲಿ ಕಣ್ಣಿನ ದೃಷ್ಟಿ ಕೊಡ್ತಾರೆ ಅಂತ ನಮ್ಮ ದೃಢ ನಂಬಿಕೆ. ಮತ್ತು ನನ್ನ ತಂದೆ ತಾಯಿದು ಮೂಲ ಸ್ಥಾನ ಯಾವುದು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಒಂದು ಮೂಲ ಸ್ಥಾನಕ್ಕೆ ಹೋಗ್ತಿದ್ರು, ತಾಯಿದು ತಂದೆದು ಏನೂ ಗೊತ್ತಿರಲಿಲ್ಲ. ಆದರೆ ಸ್ವಾಮಿ ಹೇಳಿದರು ಕುಲದೇವ್ರ ಮನೆಗೆ ಹೋಗಬೇಕಾಗ್ತದೆ ಅಂತ ಹೇಳಿದರು. ನಾವು ಕುಲದೇವ್ರ ಮನೆಗೆ ಹೋಗ್ತಾ ಇದ್ದೇವಲ್ಲ, ಸ್ವಾಮಿ ಹೇಳಿದ್ರು ಅದಲ್ಲ ಅಂತ ಹೇಳಿದ್ರು. ಹಾಗಾದರೆ ಆ ದಿಕ್ಕಿನಿಂದ ನಮ್ಮ ತಾಯಿಯ ಕುಲದೇವ್ರ ಮನೆಯಿಂದ ಯಾವ ದಿಕ್ಕಿಗೆ ಬರುತ್ತೆ ಅಂತ ಕೇಳಿದೆ. ಆಗ ನಮ್ಮದು ಉಪ್ಪುಂದ ತಾಯಿ ಮನೆ, ಕುಲದೇವ್ರ ಮನೆಯಿಂದ ಪೂರ್ವ ದಿಕ್ಕಿಗೆ ಒಂದು ಹೊಳೆ ಹರಿತದೆ, ಅಲ್ಲಿ ನಿಮ್ಮ ಮೂಲ ಸ್ಥಾನ ಉಂಟು ತಾಯಿದು ಅಂತ ಹೇಳಿದ್ರು. ಆಗ ನಾವು ಒಬ್ಬರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಗಂಟಿ ಹೊಳೆ. ಅಲ್ಲಿ ಹೋದಾಗ ಅದು ನಮ್ಮದು ನಮ್ಮದೇ ಇದು ದೈವಗಳು ಮರಳು ಚುಕ್ಕಿ ಅಂತ, ಅಲ್ಲಿ ಈ ಮೂಲ ಸ್ಥಾನದಲ್ಲಿ ಗಲಾಟೆ ಆಗಿ ಅದು ಆ ಸ್ಥಾನಕ್ಕೆ ಹೋಗಿದೆ. ಅಲ್ಲಿ ಹೋಗಿ ಕೇಳಿದಾಗ ಅಲ್ಲಿ ಹೇಳಿದರು ನಿಮ್ಮ ತಂದೆ ತಾಯಿ ಹೆಸರು ತಗೊಂಡು ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಸ್ವಾಮಿ ಹೇಳಿದರು ಸಂಕೋಚ ಪಡಬೇಡ, ಅಲ್ಲಿ ಹೋಗಿ ನಿಂತ್ಕೊ, ಒಂದು ಪೂಜೆ ಕೊಟ್ಟು ಅಂತ ಹೇಳಿದ್ರು. ಅಲ್ಲಿ ನೋಡುವಾಗ ಒಂದು ಆಶ್ಚರ್ಯಕರ ಘಟನೆ ಹೇಳಿತು. ನಾವು ಮಡಿಕೇರಿಯಲ್ಲಿ ಇದ್ದಾಗ ಒಬ್ಬರು ಪ್ರಚಾರಕರಾಗಿ ಗುರುರಾಜ್ ಅಂತ ಬರ್ತಿದ್ರು, ನಮ್ಮ ಮನೆಗೆಲ್ಲ ಊಟಕ್ಕೆ ಬರ್ತಿದ್ರು. ಆಗ ಅಲ್ಲಿ ಹೋದಕ್ಕೆ ಅಕ್ಕ ನಿಮಗೆ ಏನಾಯಿತು ಕೇಳಿದ್ರು. ಆಗ ನನಗೆ ಹೀಗೀಗಾಗಿದಂತ, ನಾನು ನಿಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದೇನೆಲ್ಲ ಅಂತಂದ್ರು. ನೋಡಿದಾಗ ಅವ್ರು ನನ್ನ ಕುಟುಂಬದವರು, ನನ್ನ ತಾಯಿಯ ಕುಟುಂಬದವರು. ಅಲ್ಲಿ ಪರಿಚಯ ಅವ್ರು ಹೇಳಿದ್ರು ನಮ್ಗೆ ಅಲ್ಲೊಂದು ಅಶ್ವತ್ಥ ಗಿಡ ನೆಡಬೇಕು ಅಂತ ಹೇಳಿದ್ರು. ಅವರಲ್ಲಿ ನಟ್ಟಿದ್ದಾರೆ, ಅದು ವಿಧಾನವಾಗಿ ನಟ್ಟಿಲ್ಲ. ಆದ್ದರಿಂದ ಆ ದಿನದಿಂದ ನನಗೆ ಕಣ್ಣಿನ ಸಮಸ್ಯೆ ಬಂತು ಅಲ್ಲಿ. ಮತ್ತು ತಂದೆಯ ಕುಟುಂಬಕ್ಕೆ ಹೋಗಬೇಕು ಅಂದರು, ಅದನ್ನು ಪರಿಚಯಿಸ್ತೀನಿ ಅಂದರು. ನಮ್ಗೆ ತಂದೆ ಒಂದು ಪಣಂಬೂರು ಅಷ್ಟೇ ಗೊತ್ತಿತ್ತು. ಆಗ ನಮಗೇನು ಗೊತ್ತಿಲ್ಲ ಸ್ವಾಮಿ, ಪಣಂಬೂರ ಅಲ್ಲಿಂದ ಉತ್ತರ ದಿಕ್ಕಿಗೆ ಒಂದು ನದಿ ಉದ್ಭವ ಆಗಿದೆ ಅಲ್ಲಿ ಅಂತ ಹೇಳಿದ್ರು. ಆಗ ನಾವು ಯೂಟ್ಯೂಬಲ್ಲಿ ನೋಡಿದಾಗ ನಂದಿನಿ ನದಿ ಅಂತ ಸಿಕ್ತು. ನಾವು ಮತ್ತೆ ಅಲ್ಲಿಗೆ ಸ್ವಾಮಿ ಆ ದಿನ ಕಳಿಸಿದ್ರು, ಇಂಥ ದಿನ ಅಂತ ಹೇಳ್ತಾರೆ ನಮಗೆ. ಆ ದಿನ ಹೋಗಿ ನೋಡಿದಾಗ ಅಲ್ಲಿಯೂ ಆಶ್ಚರ್ಯ ಇತ್ತು. ಅದು ಹೇಳಿ ಅಲ್ಲಿಯೂ ಆಶ್ಚರ್ಯ ಆಯಿತು. ಕಾಡಿನ ಮಧ್ಯೆ ನಂದಿ ಉಗಮ ಸ್ಥಳದ ಮೇಲ್ಗಡೆ ನಾಗಬನ ಇದೆ. ಆ ನಾಗಬನನೇ ನಮ್ಮ ಮಾವನ ಅಂದರೆ ಇವ್ರ ತಂದೆಯವರ ಮೂಲ ಸ್ಥಳ ಅಂತ ಸ್ವಾಮಿ ತಿಳಿಸಿದೆ. ಮತ್ತು ವಾರ್ಷಿಕೋತ್ಸವ, ನಾಗರ ಪಂಚಮಿ ದಿವಸ ವಾರ್ಷಿಕೋತ್ಸವ ಬರುತ್ತೆ, ನೀವು ಅಲ್ಲಿ ಹೋಗಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದ್ದಾರೆ. ಇತ್ತೀಚಿನ ದರ್ಶನಗಳಲ್ಲಿ ಮತ್ತು ಮುಂದೆ ವೈಯಕ್ತಿಕವಾಗಿ ನೀನು ಸಂಕಷ್ಟ ದೂರ ಮಾಡ್ತೀನಿ, ಅಲ್ಲಿನ ಭೂತಕೋಲದ ಆರಾಧನೆ ಮಾಡ್ಕೊಂಡು ಬರಬೇಕು, ವೈಯಕ್ತಿಕವಾಗಿ ಸೇವೆ ಮಾಡಬೇಕು ಅಂತಲೂ ತಿಳಿಸಿದ್ದಾರೆ. ಹೀಗೆ ಎಷ್ಟೋ ವರ್ಷಗಳು, ನೂರಾರು ವರ್ಷಗಳಿಂದ ಪೂಜೆ ಸಲ್ಲಿಸಿಲ್ದಿದ್ದು, ನಮ್ಮ ಹಿರಿಯರ ಪರಂಪರೆ ಗೊತ್ತಿಲ್ಲದಿದ್ದು ಎಲ್ಲವೂ ಸ್ವಾಮಿ ನಮ್ಮನ್ನ ಪರಿಚಯ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿಯಾಗುತ್ತೆ. ಎಲ್ಲರೂ ಬಂದು ಕ್ಷೇತ್ರದಲ್ಲಿ ಇದರ ಅನುಭವ ಮತ್ತು ಅದರ ಸಂತೋಷ ಪಡ್ಕೋಬೇಕು ಅಂತ ಎಲ್ಲರಿಗೂ ತಿಳಿಸ್ತೀನಿ. ನಮ್ಮ ಮದುವೆದು ಹೇಳ್ತೀನಿ, ಭಾರಿ ಆಶ್ಚರ್ಯಕರ ಘಟನೆ. ನನಗೆ ಮದುವೆಯಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ನನಗೆ ಸೇವೆ ಅಂದ್ರೆ ತುಂಬ ಇಷ್ಟ. ಹಾಗೆ ನಾನು ಸೇವೆ ಮಾಡ್ತಿದ್ದೆ. ನಿನಗೆ ಮದುವೆ ಮಾಡಬೇಕು, ಇಲ್ಲಾಂದರೆ ಕ್ಷೇತ್ರಕ್ಕೆ ಇದಾಗ್ತದೆ ಅಂತ ಹೇಳಿದೆ. ಎಲ್ಲರೂ ಕೇಳ್ತಾರೆ ನೀನು ಇಷ್ಟು ಸೇವೆ ಮಾಡ್ತೀನಿ, ನಿನಗೆ ಯಾಕೆ ಮದುವೆ ಮಾಡಿಲ್ಲ ಅಂತ ಕೇಳ್ತಾರಲ್ಲ. ಅದಕ್ಕೆ ಸ್ವಾಮಿ ಹೇಳಿದ್ರು, ನಾನು ಡೈರೆಕ್ಟಾಗಿ ಸ್ವಾಮಿಗೆ ಹೇಳಿದೆ ನನ್ನ ಜಾತಿ ಮದುವೆನೇ ಮಾಡಬೇಕು ಅಂತ ಹೇಳಿದೆ. ಆಗ ಸ್ವಾಮಿ ಎತ್ತಿದ ಸ್ವರದಲ್ಲಿ ಜೋರು ಮಾಡಿದ್ರು, ನೀನೇ ಕರ್ಕೊಂಡು ಬಂದೀಯ ಜಾತಿ ಧರ್ಮ ಬಿಟ್ಟು, ಇಲ್ಲಿ ನನ್ನಲ್ಲಿ ಜಾತಿ ಧರ್ಮ ಕೇಳ್ತೀಯ ಅಂತ ಹೇಳಿದರು. ಆಗ ನಾವು ಮಾತೆಲ್ಲ ಕೊನೆಗೆ ಇದ್ದಕ್ಕಿದ್ದಾಗೆ ಇವರಿಗೆ ಒಂದು ನೆಂಟಸ್ತಿಕೆ ಆಗಿತ್ತು. ಇವರಿಗೆಲ್ಲ ಹುಡುಗಿಯನ್ನು ಹುಡುಕ್ತಿದ್ರು. ಭಾರಿ ಇವರಂದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಎಲ್ಲರಿಗೂ ಇಷ್ಟ, ಅಷ್ಟೇ ಚೆನ್ನಾಗಿ ನಡ್ಕೊಳ್ತಾರೆ, ಗುರುಗಳಿಗೆ ತುಂಬ ಇಷ್ಟ. ಆದ್ದರಿಂದ ಏನಾಯಿತು, ಕೊನೆಗೆ ಒಂದು ಹುಡುಗಿಯನ್ನೆಲ್ಲ ನಾವು ನೋಡಿದ್ದೀವಿ. ಆಗ ಒಂದು ಹುಡುಗಿ ನಿಶ್ಚಯ ಆಯಿತು. ನಿಶ್ಚಯಕ್ಕೆ ಏನೋ ಸಮಸ್ಯೆ ಬಂತು. ಆಗ ನಾವು ಇಲ್ಲಿ ಸೇವಾದಳಕ್ಕೆ ಬಂದಿದ್ದರು ಕೊಡಗಿನಿಂದ. ಆಗ ದರ್ಶನಕ್ಕೆ ಹೋದಾಗ ಇವರಿಗೇನು ಅರ್ಥ ಆಗಿಲ್ಲ. ಕೊನೆಗೆ ನಾನು ಕೇಳಿದೆ ನಿಮ್ಮ ಮದುವೆದು ಏನಾಯಿತು ಕೇಳಿದ್ರು. ನನಗೇನು ಅರ್ಥ ಆಗಿಲ್ಲ ಮೇಡಮ್, ನೀವು ಕೇಳ್ಕೊಡ್ತೀರಾ ಅಂತ ಕೇಳಿದ್ರು. ನಾನು ಹಾಗಾದ್ರೆ ನೀವು ಬಾಗಿಲಲ್ಲಿ ನಿಂತ್ಕೊಳ್ಳಿ, ನಾನು ಕೇಳ್ಕೊಡ್ತೀನಿ ಅಂತಂದೆ. ಕೇಳಿದಾಗ ಇವರ ಹೆಸರಲ್ಲಿ ಕೇಳಿದೆ ಮದುವೆದು ಅಂತ ಕೇಳಿ. ಆಗ ಹೇಳಿದ್ರು ಸ್ವಾಮಿ, ಬಾಗಿಲ ಹತ್ರ ನೀನು ಸ್ವಲ್ಪ ಪ್ರಶ್ನೆ ಮಾಡ್ತಾ ಇದ್ದೆಲ್ಲ, ಅವನ ಜೊತೆಗೆ ನಿನ್ನ ಕಲ್ಯಾಣ ಮಾಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಸ್ವಾಮಿ ಹೇಳಿರ್ತಂದ್ರೆ ಗುರುಗಳ ಹತ್ರ ಬಂದು ತಿಳಿಸಿ, ಗುರು ಹಿರಿಯರಿಂದ ಎಲ್ಲ ನಿಶ್ಚಯ ಮಾಡಿ, ಗುರುಗಳು ತಮ್ಮ ಕ್ಷೇತ್ರದ ಮದುವೆ ಮನೆಯ ಮದುವೆ ಅಂತೇಳಿ ನಮ್ಮನ್ನು ಅಷ್ಟು ಚೆಂದ ಮದುವೆ ಮಾಡಿಕೊಟ್ಟಿದ್ದಾರೆ. ಅದು ಊಹೆಗೂ ಮೀರಿದ್ದು. ನಾವು ಮದುವೆ ಮಾಡಿಕೊಂಡ್ರು ಅಷ್ಟು ಆಗ್ತಾ ಇರಲಿಲ್ಲ, ಅಷ್ಟು ಚೆಂದ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾವು ಯಾವಾಗಲೂ ಗುರುಗಳಿಗೆ ಚಿರಋಣಿ, ದೇವರಿಗೆ ಚಿರಋಣಿ. ಗುರುಗಳೇ ನಾನು ಹೇಳಬೇಕು ಅಂದರೆ, ಗುರುಗಳೇ ಇವತ್ತು ನಾನಿಲ್ಲಿ ನಿಂತು ಮಾತಾಡ್ತೀನಿ ಅಂದರೆ ನೀವು ಮತ್ತು ಬಂಗಾರಮಕ್ಕಿ ದೇವರು, ನಿಮ್ಮ ಮೈ ಮೇಲಿರುವ ದೇವರು, ಇದು ಸಾಕ್ಷಾತ್ ಭಗವಂತನೇ ನಿಮ್ಮ ಮೈ ಮೇಲಿರೋದು. ನಿಮ್ಮ ಋಣವನ್ನೆಲ್ಲ ನಮಗೆ ತೀರಿಸ್ಲಿಕ್ಕಾಗಲ್ಲ. ಆದರೆ ನಮಗೆ ಸದಾವಕಾಶವಾಗಿ ಸೇವೆ ಕೊಟ್ಟಿದ್ದಿರಲ್ಲ, ನಮಗೆ ಅದನ್ನು ಯಥಾನ್ ಶಕ್ತಿ ಮಾಡುವಂತೆ ಕೊಡಬೇಕು ಹೇಳಿ ನಾನು ಸೇವೆಯಲ್ಲೇ ನಮಗೆ ಅಷ್ಟು ಸಂತೋಷ ಕೊಡ್ತಾರೆ. ಗುರುಗಳು ಒಂದು ಪೈಸಾ ನಮ್ಮ ಮದುವೆಗೆ ತಗೊಂಡಿಲ್ಲ, ನಾವು ಕೊಟ್ಟಿಲ್ಲ ಅಂತ ಹೇಳಿದ್ರು ಗುರುಗಳು. ಇದು ನಮ್ಮ ಮನೆಯ ಮದುವೆ, ಏನು ಹೇಳ್ತೀರಾ ಅಂತ ಕೇಳಿದ್ರು. ತುಂಬ ಚೆನ್ನಾಗಿ ನಾವು ಯಾರ ಮದುವೆಯಲ್ಲೂ ಅವರು ಅಷ್ಟು ಚೆನ್ನಾಗಿ ಬೆಳಗಿಂದ ಸಂಜೆ ತನಕ ಕೂತ್ಕೊಂಡು, ನಮ್ಮ ಮದುವೆಯಲ್ಲಿ ಗುರುಗಳು ಅವರ ಪತ್ನಿಯ ಬಗ್ಗೆ ಹೇಳಬೇಕಾಗಿಲ್ಲ. ದೇವಿಯ ಕಳೆ ಅವರದ್ದು,
ಅವರ ಸ್ವಭಾವ ಹಾಗೆ ಎಲ್ಲರನ್ನು ತಾಯಿ ಅಂತ, ನಮ್ಮನ್ನೆಲ್ಲ ಮಕ್ಕಳಂತೆ ನೋಡ್ತಾರೆ. ಅರ್ಪಿತಾ ಮೇಡಮ್ ಅಂತ ಆ ಒಂದು ದೇವಿಯನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ನಾವು ಎಲ್ಲ ದೇವಿಯನ್ನು ಕಾಣಬೇಕು ಅಂದರೆ ನಾವು ಅರ್ಪಿತಾ ಮೇಡಮ್ನಿಗೆ ನಮಸ್ಕಾರ ಮಾಡ್ತೀವಿ. ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ನಮ್ಗೆ ಈಗ 4 ವರ್ಷ ನಾವು ಇಲ್ಲಿದ್ದೀವಿ, ಒಂದೇ ಒಂದು ಸಮಸ್ಯೆ ಬಂದಿಲ್ಲ. ಅಷ್ಟು ಪ್ರೀತಿಯಿಂದ ನೋಡ್ತಾರೆ. ಮತ್ತು ಆಡಳಿತಾಧಿಕಾರಿಯನ್ನು ಅಷ್ಟೇ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ವಿಶೇಷವಾಗಿ ನಡ್ಸ್ಕೊಂಡು, ಏನೇನು ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮ ಆಗಬೇಕು ಅದನ್ನು ಅಷ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಎಲ್ಲರಿಗೂ ಹೇಳೋದೇನೆಂದರೆ, ಇಲ್ಲಿ ಸನ್ನಿಧಿಯಲ್ಲಿ ಎಲ್ಲೂ ಕಾಣದ ಪರಿಹಾರ ಇಲ್ಲಿ ಸಿಗ್ತದೆ. ಮತ್ತು ಯಾವುದೇ ನಿಮಗೆ ಸಂಕಷ್ಟ ಅಂದರೆ ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಏನು ಹೇಳ್ತಾರೋ ಅದು ಮಾಡ್ಕೋಬೇಕು. ಆ ಕ್ರಮವನ್ನು ಸರಿಯಾಗಿ ಮಾಡ್ಕೋಬೇಕು. ಕ್ರಮ ತಪ್ಪಿದಲ್ಲಿ ಸರಿಯಾಗಲ್ಲ. ಮತ್ತು ಆಗಿಲ್ಲ ಅಂತ ಹೇಳ್ಬೇಡಿ. ಅಲ್ಲಿ ದೇವರು ಗುರುಗಳು ಏನು ಹೇಳ್ತಾರೋ ಅದನ್ನು ಸರಿ ಮಾಡ್ಕೋಬೇಕು. ದೇವರ ದರ್ಶನ ಆದಮೇಲೆ ನಾವೆಲ್ಲರೂ ಗುರುಗಳ ದರ್ಶನಕ್ಕೆ ಹೋಗಬೇಕು. ಅಲ್ಲಿ ಕೆಲವು ಗೊತ್ತಿಲ್ಲದನ್ನು ಗುರುಗಳು ಹೇಳ್ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ತಿಳಿಸೋದೇನೆಂದರೆ, ಇಲ್ಲಿ ದರ್ಶನಕ್ಕೆ ಬರುವುದು ಒಂದೇ ಅಲ್ಲ, ಗುರುಗಳ ಭೇಟಿಯೂ ಆಗಬೇಕು. ಆಗ ನಮಗೆ ಸಂಪೂರ್ಣ ದರ್ಶನದ ಫಲ ಸಿಗ್ತದೆ. ಪ್ರತಿಯೊಬ್ಬರಿಗೂ ಕೈ ಜೋಡಿಸಿ ಹೇಳ್ತೀನಿ, ಪ್ರತಿಯೊಬ್ಬರು ಸೇವಾ ಕಾರ್ಯದಲ್ಲಿ ಪಾಲ್ಗೊಳ್ಳಿ. ನಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋಣ. ನಮ್ಮ ಇಡೀ ಕುಟುಂಬದವರು ಬೇಗ ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್.